ರಾಜು ಅವರೇ, ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಟೈಮ್ ಮಾಡ್ಕೊಂಡು ಬಂದ್ರಿ. ಸರ್, ಟು ಬಿಗಿನ್ ವಿತ್, ಕನ್ನಡ ಫಿಲ್ಮ್ ಕ್ಲಬ್ ಆಡಿಯನ್ಸ್ ಯಾವ ಥರ ಇದ್ದಾರೆ ಅಂದರೆ, ದೇ ಆರ್ ಆಲ್ ಆಸ್ಪೈರಿಂಗ್ ಮೇಕರ್ಸ್ ಆರ್ ಆಕ್ಟರ್ಸ್ ಆರ್ ಅಟ್ ದ ವರ್ಜ್ ಆಫ್ ಟ್ರ್ಯಾಕಿಂಗ್ ದರ್ ಫಸ್ಟ್ ಫಿಲ್ಮ್. ಸೊ ಇವ್ರುಗಳ ಜೊತೆ ಎಲ್ಲ ನಾನು ಇಂಟ್ರಾಕ್ಷನ್ ಮಾಡಿದಾಗ ಒಂದು ಕಾಮನ್ ಅಬ್ಸರ್ವೇಷನ್ ನಾನು ನೋಡಿರೋದೇನೆಂದರೆ, ಹೌ ಟು ಮೇಂಟೈನ್ ಒಂದು ಕನ್ವಿಕ್ಷನ್, ಸ್ಯಾನಿಟಿ, ಬಿಕಾಸ್ ಅಂಟಿಲ್ ಯು ಗೆಟ್ ದೇರ್ ಒಂದು ಸೊಸೈಟಿಯಲ್ಲಿ ಪ್ರೆಷರ್ಸ್ ಇರುತ್ತೆ. ಕೆಲವರು ಅರ್ಲಿ 30s ಅಲ್ಲಿ ಇರ್ತಾರೆ, ಮನೇನ್ ಪ್ರೆಷರ್ ಇರುತ್ತೆ, ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ದೇಲ್ ಬಿ ಫ್ಲರಿಶಿಂಗ್. ಎಲ್ಲೋ ಒಂದು ಕಡೆ ರಾಂಗ್ ಡಿಸಿಷನ್ ಮಾಡ್ಬಿಟ್ವಾ ಇಂಡಸ್ಟ್ರಿಗೆ. ಇನಿಷಿಯಲಿ ಒಂದು ಕನ್ವಿಕ್ಷನ್ ಇಂದ ಬಂದ್ವಿ, ಬಟ್ ಇವಾಗ ಇಟ್ಸ್ ಟೇಕಿಂಗ್ ಟೈಮ್. ಸೊ ಹೌ ಡು ಯು ಹೋಲ್ಡ್ ಆನ್ ಟು ದಟ್ ಎನರ್ಜಿ ಟಿಲ್ ಯು ಕ್ರ್ಯಾಕ್ ಯುವರ್ ಫಸ್ಟ್ ಫಿಲ್ಮ್? ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ, ನಾನು ಆಕ್ಟಿಂಗ್ ಮಾಡಿ ಅದನ್ನ ಜನ ನೋಡಿ ಚಪ್ಪಾಳೆ ತಟ್ಟಬೇಕು ಅನ್ನೋ ಕೆಲ್ಸಕ್ಕೋಸ್ಕರ ಆಕ್ಟರ್ಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅದೆಲ್ಲ ಬಿಟ್ಟು ದೆರ್ ಇಸ್ ಅ ಜಾಯ್ ಇನ್ ಆಕ್ಟಿಂಗ್. ಬರೀ ನಟಿಸೋದ್ರಿಂದ ಒಂದು ಒಂದು ತೃಪ್ತಿ ಸಿಗುತ್ತೆ. ಅದು ಆಡಿಷನ್ ಅಲ್ಲಿ ಆಗಿರ್ಬೋದು, ಡೈಲಿ ಪ್ರಿಪರೇಷನ್ ಅಲ್ಲಿ ಆಗಿರ್ಬೋದು. ನೀವು ಹೊರಗಡೆ ನೋಡ್ತಾ ಇರ್ಬೇಕಾದ್ರೆ ಯಾರೊಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನು ಯಾವ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ, ಅವ್ನು ಹಂಗ್ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನ ಲೈಫ್, ಅವನ ಬಾಡಿನ ಯಾವ ರೀತಿ ಚೇಂಜ್ ಮಾಡಿರ್ಬೋದು, ಅವನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಚೇಂಜ್ ಮಾಡಿರ್ಬೋದು, ಅದೇ ಬಾಡಿಲಿ ಯಾವ ರೀತಿ ರಿಫ್ಲೆಕ್ಟ್ ಆಗಿರ್ಬೋದು. ದರ್ ಇಸ್ ಸೋ ಮಚ್ ಟು ಸ್ಟಡಿ ಫಾರ್ ಅನ್ ಆಕ್ಟರ್. ನಾವೇನ್ ಆಗ್ತೀವಿ ಆಕ್ಟರ್ ಆಗ್ಬೇಕಾದ್ರೆ, ವಿ ವಾಂಟ್ ಟು ಬಿಕಮ್ ಸಮಥಿಂಗ್, ಬಿಕಾಸ್ ವಿ ವಾಂಟ್ ಟು ಜನಗಳು ನಮ್ಮನ್ನು ಬೇರೆ ತರ ನೋಡ್ಬೇಕು ಅಂತ ಆಸೆ ಪಡ್ಕೊಂಡು ಒದ್ದಾಡ್ತಾ ಇರ್ತೀವಿ. ಸೊ ಈ ಕಲಿಕೆಯಲ್ಲಿದ್ದಾಗ ಸ್ಯಾನಿಟಿ ಮೇಂಟೈನ್ ಬಹಳ ಈಸಿ ಆಗುತ್ತೆ. ಯಾಕಂದ್ರೆ ನನಗೆ ಒಂದೋ ಕೆಲಸ ಸಿಗುತ್ತೆ, ಇಲ್ಲಾಂದ್ರೆ ಕಲಿಕೆ ಇರುತ್ತೆ. ಅಫ್ಕೋರ್ಸ್ ನನಗೆ ಅರ್ಥ ಆಗುತ್ತೆ, ನನಗೂ ಅದೇ ಸಮಸ್ಯೆ ಇತ್ತು. ಅಂದ್ರೆ ಮನೇಲಿ ಕೇಳ್ತಾರೆ, ರಿಲೇಟಿವ್ಸ್ ಕೇಳ್ತಾರೆ, ಕೆಲಸ ಬಿಟ್ಟು ಹುಚ್ಚಿರ್ತಾರೆ, ಅಲ್ದಾಡ್ತಾ ಇದ್ದಾನೆ, ಅದೆಲ್ಲ ಕೇಳ್ತಾರೆ. ಬಟ್ ಈ ಒಂದು ತೃಪ್ತಿ ಸಿಗುತ್ತಲ್ವ ಈ ಒಂದು ಕೆಲಸದಲ್ಲಿ, ಪ್ರಾಸೆಸ್ ಅಲ್ಲಿ, ಅದ್ರ ಮುಂದೆ ಬೇರೆ ಎಲ್ಲದೂ ಕೂಡ ಬೋರ್ ಅನ್ಸುತ್ತೆ. ಕುವೆಂಪು ಅವರ ಮಾತಲ್ಲಿ ಒಂದು ಕೋಟ್ ಇದೆ, ಸೃಷ್ಟಿ ಕಾರ್ಯವಲ್ಲದ ಸರ್ವ ಕಾರ್ಯವು ನೀರಸ ಅಂತ. ಕ್ರಿಯೇಟಿವ್ ಜಾಬ್ ಅಲ್ಲದೆ ಇರುವಂತಹ ಎಲ್ಲಾ ಕೆಲಸಗಳು ಕೂಡ ಅದು ಬೋರಿಂಗ್ ಅಂತ. ಸೊ ಆ ಒಂದು ಕಿಕ್ ಯಾವಾಗ ಸಿಗುತ್ತೆ, ಅವನಿಗೆ ಸ್ಯಾನಿಟಿ ಮೇಂಟೈನ್ ಮಾಡೋದು ಸುಲಭ ಆಗುತ್ತೆ. ಬಟ್ ಅವನು ಕೂಡ ಹುಡುಕ್ತಾ ಇರೋದು ಸೊಸೈಟಿಲಿ ನಾನು ಯಾವ ರೀತಿ ಕಾಣಬೇಕು ಎಲ್ಲ ಇದರಿಂದ ಅಂತ. ಅದಿದ್ದಾಗ ಅವತ್ತು ಅದು ಒಂದು ಹೋಗಲ್ಲ. ಆಗೇನಾಗುತ್ತೆ, ತುಂಬಾ ಜನ ನೋಡಿರ್ತೀವಿ, ಒಂದ್ ಸಿನಿಮಾ ಹಿಟ್ ಆದ ತಕ್ಷಣ ಬಹಳ ಬೇಗ ಬದಲಾಗ್ಬಿಡ್ತಾರೆ. ಅದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಅದನ್ನೇ ಹುಡುಕ್ತಾ ಇದ್ರು ಅವರು. ಈಗ ಅವ್ರು ಅದಾಗಿದ್ದಾರೆ ಅವ್ರ ಪ್ರಕಾರ, ಈಗ ಅವ್ರು ಅದನ್ನ ತೋರಿಸ್ಕೋಬೇಕು. ಸೊ ಹಾಗೆಲ್ಲಿ ಸ್ಯಾನಿಟಿ ಮೇಂಟೈನ್ ಮಾಡ್ತೀರಾ? ಸೊ ಕಲಿಕೆ ಅನ್ನೋದು ಈಗ ನನಗೂ ಕೂಡ ಅಷ್ಟೇ. ಅಂದ್ರೆ ಈಗ ನಾನು ಏನೋ ಆಗಿದ್ದೀನಿ ಅಂತ ನನಗೆ ಯಾವತ್ತೂ ಅನ್ಸದೇ ಇಲ್ಲ. ಅದಲ್ಲ, ಐಡಿಯಾನೇ ಇಲ್ಲ ಅದು. ಎವ್ರಿ ಸಿಂಗಲ್ ಡೇ ಯು ಯು ಗೋ ಅಂಡ್ ಮೀಟ್ ಪೀಪಲ್. ನೀವು ಬೇರೆ ಬೇರೆ ಜನಗಳನ್ನ ಮೀಟ್ ಆಗ್ತೀರಾ, ನೀವು ಬೇರೆ ಬೇರೆ ಸ್ಥಿತಿಗಳನ್ನು ನೋಡ್ತೀರಾ, ಸಿಚುವೇಶನ್ಗೆ ಇನ್ವಾಲ್ವ್ ಆಗ್ತೀರಾ. ಅದು ಯಾವತ್ತೂ ಕೂಡ ನಿಮ್ಗೊಂಥರ ಕಿಕ್ ಕೊಡ್ತಾ ಇರುತ್ತೆ. ಸೆಟ್ಗೆ ಹೋಗ್ಬೇಕಾದ್ರೆ ಕೆಲವು ಸಲ ತುಂಬಾ ಹೆಲ್ಪ್ಫುಲ್ ಡೈರೆಕ್ಟರ್ ಇರ್ತಾರೆ, ಕೆಲವು ಸಲ ಸ್ವಲ್ಪ ನಾವು ಹೇಳಿದ್ರೆ ಅವರಿಗೆ ಏನೋ ಬೇರೆ ರೀತಿ ಅರ್ಥ ಆಗುವಂತ, ಅಥವಾ ಅವರು ಒಂದು ಓಲ್ಡ್ ರಟ್ಟಲ್ಲೇ ಇರುವಂತ ಕೆಲವು ಡೈರೆಕ್ಟರ್ ಇದೆರಡೂ ಕೂಡ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಕ್ಟರ್ಗೆ. ಅದ್ರ ಒಂದು ಫೇವರೇಬಲ್, ಒಂದು ನಾನ್ ಫೇವರೇಬಲ್ ಅಲ್ಲ. ಇದೆರಡರಲ್ಲೂ ನಾನು ಯಾವ ರೀತಿ ಆಪರೇಟ್ ಮಾಡ್ಬೇಕು ಅಂತ ಕಲಿಯೋದಕ್ಕೆ ಇರುತ್ತಲ್ವಾ. ಅಂಡ್ ಕೆಲವು ಸಲ ಅವನು, ನೀವ್ ಅನ್ಕೊಂಡಿರ್ಬೋದು ಅವನು ಹಳೆ ರಟ್ಟಲ್ಲೇ ಇದ್ದಾನೆ ಡೈರೆಕ್ಟ್ ಅಂತ, ಬಟ್ ಅವ್ನು ಹೇಳ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನೋ ಒಂದು ಪಾಯಿಂಟ್ ಸಿಗುತ್ತೆ, ಅದನ್ನ ಕಮ್ಯುನಿಕೇಟ್ ಮಾಡಕ್ ಬರ್ತಿರಲ್ಲ, ನಿಮಗ್ ಕೇಳೋದಕ್ಕೆ ಸಿಗುತ್ತೆ. ಸೊ ಎವ್ರಿ ಸಿಂಗಲ್ ಡೇ ಅದೊಂದು ಬಹಳ ಒಂದು ಬ್ಯೂಟಿಫುಲ್ ಮಾತಿದೆ, ರೈಟರ್ ಇಸ್ ವರ್ಕಿಂಗ್ ವೆನ್ ಈಸ್ ಲುಕಿಂಗ್ ಔಟ್ ಆಫ್ ಅ ವಿಂಡೋ ಅಂತ. ಅವನು ರೈಟರ್ ಆಗೋದಕ್ಕೆ ಕೆಲಸ ಮಾಡ್ತಿರೋಲ್ಲ, ಅವನು ಯಾರು ಆಗಿದ್ದಾನೆ ಅದರಿಂದಾಗಿ ಅವ್ನು ರೈಟರ್ ಆಗಿ ಬದಲಾಗ್ತಾ ಇದೆ. ಅವನು ಯಾರು ಆಗಿದ್ದಾನೆ ಇದೆಯಲ್ವಾ, ಅದಾದ್ರೆ ಮಾತ್ರ ಬಿಕ್ಕಿದ್ದೆಲ್ಲದೂ ಕೂಡ ಸ್ಯಾನಿಟಿ ಬರುತ್ತೆ. ಬಟ್ ನಾನು ಏನೋ ಆಗ್ಬೇಕು, ಈಗ ನನಗೆ ನಾನು ಇವತ್ತು ಇಲ್ಲಿದ್ದೀನಿ, 4 ಜನ ನನ್ನ ಬರ್ಡೇಗೆ ಬಂದು ಹೂ ಹಾಕ್ಬಿಟ್ಟು ಕೇಕ್ ಕಟ್ ಮಾಡ್ಬೇಕು. ಯಾಕೆ ಗುರು ಅದನ್ನ ಮಾಡ್ಬೇಕು? ನೀನ್ ಯಾರು ಅಂತ, ಅಥವಾ ನಾನ್ ಯಾರು ಅಂತ ಯಾಕೆ ಮಾಡ್ಬೇಕು ಜನ? ಅದು ನಮ್ಮ ಡ್ರೀಮ್ ಆದಾಗ, ಅದು ನಮ್ಮ ಗೋಲ್ ಆದಾಗ, ನಾಡಿದ್ದು ಒಂದು ದೊಡ್ಡ ಕಾರ್ ತಗೊಂಡು ಇಲ್ಲಿ ನಿಲ್ಲಿಸ್ಬೇಕು, ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ಬೇಕು ಅನ್ಬೇಕಾರೆ, ದೆನ್ ಇಟ್ ಇಸ್ ಯುವರ್ ಪ್ರಾಬ್ಲಮ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಆರ್ಟ್ ಅಲ್ವಾ? ಸೊ ನೀವು ಫಸ್ಟ್ ಕ್ವಶನ್ ಮಾಡ್ಬೇಕು, ವೈ ಡು ಯು ವಾಂಟ್ ಟು ಆಕ್ಟ್? ಅದ್ರ ಆನ್ಸರ್, ನಾನು ಆಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಥ್ರಿಲ್ ಸಿಗುತ್ತೆ ಅಂದ್ರೆ, ದೆನ್ ಯು ನೀಡ್ ಟು ಬಿ ಅನ್ ಆಕ್ಟರ್. ಮಿಕ್ಕಿದ್ದೆಲ್ಲ ಆದ್ರೆ ದೆನ್ ಯು ನೀಡ್ ಟು ಫೇಸ್ ಯುವರ್ ಪ್ರೆಷರ್, ಬಿಕಾಸ್ ಇಟ್ಸ್ ಕ್ರಿಯೇಟೆಡ್ ಬೈ ಯು. ಹಾಗಂತ ಕಷ್ಟ, ಆಕ್ಟರ್ಗಳಿಗಂತೂ ಸಿಕ್ಕಾಪಟ್ಟೆ ಕಷ್ಟ, ತುಂಬಾ ಕಷ್ಟ. ಆಕ್ಟರ್ಗಳು ನಾನು ಯಾವಾಗ್ಲೂ ಅನ್ಕೋತೀನಿ, ಪಾಪ ಹೆಂಗ್ ಸರ್ವೈವ್ ಆಗ್ತಾರೆ ಇಂಡಸ್ಟ್ರಿಲಿ ಅಂತ. ಯಾವುದೋ ಒಂದು ರೋಲ್ ಇರ್ಬೋದು, ನಾನು ಹೋಗಿ ಆಡಿಷನ್ ಕೊಡ್ತೀನಿ, ಸಕ್ಕದಾಗಿ ಆಕ್ಟ್ ಮಾಡ್ತೀನಿ, ನನ್ನ ಏಜಿಗೆ ಅದು ಅಪ್ರೋಪ್ರಿಯೇಟ್ ಇಲ್ಲದೆ ಇರ್ಬೋದು, ಅಥವಾ ನನ್ನ ಫಿಸಿಕ್ಕಿಗೆ ಅಪ್ರೋಪ್ರಿಯೇಟ್ ಆಗದೆ ಇರ್ಬೋದು. ಸೊ ಐ ನೀಡ್ ಟು ಕೀಪ್ ಆನ್ ಟ್ರೈಯಿಂಗ್, ಪ್ರಯತ್ನ ಪಡ್ತಾನೆ ಇರ್ಬೇಕು. ಬಟ್ ನಾನ್ ಈಸಿಲಿ ಏನ್ ಹೇಳ್ತೀನಿ ಅಂದ್ರೆ, ಫಾರ್ಮ್ ಯುವರ್ ಓನ್ ಟೀಮ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಯಾರೋ ಒಬ್ಬ ಶಾರ್ಟ್ ಫಿಲ್ಮ್ ಮೇಕರ್ ಇದ್ದಾನೆ,
ನಾವ್ ಏನ್ ಮಾಡ್ಬಿಡ್ತೀವಿ ನಾವು ಆಕ್ಟರ್ಗಳು, ನಾವೀಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಬಟ್ ನಮಗೆಲ್ಲರೂ ಕೂಡ ಸೂರಿ ಸರ್, ಹೇಮಂತ್ ರಾವ್ ಅವರು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ನಮ್ಗೆ. ಅರ್ಥ ಆಯ್ತಾ? ಅದಕ್ಕಿಂತ ನಾವೇನ್ ಮಾಡ್ಬೋದು, ಯಾರೋ ಒಬ್ಬ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಿರ್ತಾನೆ, ಅವ್ನಿಗೆ ಸಪೋರ್ಟ್ ಇರಲ್ಲ ಯಾರು ಕೂಡ. ಮೆಸೇಜ್ ಮಾಡ್ಬಿಟ್ಟು, ಸರ್ ಯಾವಾಗ ಅಂತ ಹೇಳಿ ನಾ ಬರ್ತೀನಿ ನಿಮ್ ಜೊತೆ ಆಕ್ಟ್ ಮಾಡಕ್ ರೆಡಿ ಇದ್ದೀನಿ ನಾನು. ವೈ ಕಾಂಟ್ ವಿ ಸ್ಟಾರ್ಟ್ ಫ್ರಮ್ ದೇರ್? ಇದೆಲ್ಲ ನಾನು ತುಂಬಾ ಜನಕ್ಕೆ ಅದನ್ನ ಹೇಳ್ತೀನಿ. ಶಾರ್ಟ್ ಫಿಲ್ಮ್ಗಳನ್ನ ಅಪ್ರೋಚ್ ಮಾಡಿ, ನಾನ್ ಶಾರ್ಟ್ ಫಿಲ್ಮ್ ಮೇಕರ್ ಆಗಿದ್ದವನು. ಅವಾಗೆಲ್ಲ ನನ್ನ ಜೊತೆ ಯಾರಿದ್ದಾರೆ, ಇವತ್ತಿಗೂ ಅವ್ರಿದ್ದಾರೆ ನನ್ನ ಜೊತೆ. ಸೊ ಅಂಥವ್ರನ್ನ ಅಪ್ರೋಚ್ ಮಾಡಿ, ಫೈನ್ ಟ್ಯಾಲೆಂಟ್ ಅಂಡ್ ಏನೋ ಸರೆಂಡರ್, ಟ್ರೈ, ಫೋನಲ್ಲಿ ಏನಾದ್ರು ಶೂಟ್ ಮಾಡೋಣ, ಹೋಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ, ನೋಡ್ತಾರೆ ಪ್ರಪಂಚ. ಅದಲ್ವಾ ಕಿಕ್ಕು. ಅಬ್ಸಲ್ಯೂಟ್ಲಿ. ದೊಡ್ಡ ಆನ್ಸರ್ ಕೊಟ್ನಾ? ಇಲ್ಲ ರೈಟ್. ಲಿಸ್ನಿಂಗ್ ಟು ಅದೇ ಯುವರ್ ಪಾಡ್ಕಾಸ್ಟ್ ಆರ್ ಯುವರ್ ಇಂಟರ್ವ್ಯೂಸ್ ಇನ್ ಜನರಲ್, ಅದೇ ನಾನು ಸುಮಾರು ಜನ ಮೇಕರ್ಸ್ ಹತ್ರ ಮಾತಾಡ್ತಿದ್ದಾಗ ದೇ ಆಲ್ ಸೇ ಇಟ್ಸ್ ಮೋರ್ ಲೈಕ್ ಎ ಥೆರಪಿ. ಅಯ್ಯೋ, ನಿಮ್ಮ ಪಾಡ್ಕಾಸ್ಟ್ ಕೇಳೋದು. ಸೊ ಅಂಡ್ ವಿ ವುಡ್ ಅಪ್ರಿಷಿಯೇಟ್ ಅಂಡ್ ಲವ್ ಇಫ್ ಯು ಗಿವ್ ಎಲಾಬ್ರೇಟೆಡ್ ಆನ್ಸರ್ಸ್. ಸೊ ಸರ್, ಕೆಲವೊಂದು ಸತಿ ನೀವು ಜರ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ. ಹಾ. ಫಾರ್ ಎಕ್ಸಾಂಪಲ್, ನಿಮ್ಮ ಜರ್ನಿಯಲ್ಲೇನೆ ಇಟ್ ಕುಡ್ ಬಿ ಟೋಬಿ, Yes. ಸ್ವಾತಿ, ಸ್ವಾತಿ ನಾನು ಯಾವತ್ತೂ ಲೋ ಅನ್ಕೊಳ್ಳಲ್ಲ, ಬಟ್ ಹಾ. ಹಾ. ಸೊ ಎಲ್ಲೋ ಒಂದ್ ಕಡೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಅದು ರೀಚ್ ಆಗ್ತಿಲ್ಲ ಅಂತ ಅನ್ಸ್ದಾಗ, ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಫೇಲ್ಯೂರ್. ಯು ಕ್ಯಾನ್ ಯೂಸ್, ನೋ ಪ್ರಾಬ್ಲಮ್. How do you attend such situations and how do you get out of it? You don't get out of it, you live in it. Why do you want to get out of it? See, ಸಕ್ಸಸ್ ಆದಾಗ ಏನ್ ಮಾಡ್ತೀವಿ, ಅದನ್ನ ಹೊತ್ಕೊಂಡು ಮೆರೆದು ಬಿಡ್ತೀವಿ. ಫೇಲ್ಯೂರ್ ಆದಾಗ ಅದರಿಂದ ಎಸ್ಕೇಪ್ ಆಗಿ ಅದಕ್ಕೆಲ್ಲ ಹೊರಗಡೆ ಕಾರಣ ಕೊಟ್ಕೊಂಡು, ಅಂದ್ರೆ ಅದು ಅದರಿಂದ ಆಯ್ತು ಇದರಿಂದ ಆಯ್ತು ಅಂತ. ಬಹಳ ಒಳ್ಳೆ ಕೋಟ್ ಇದೆ, ಅಂದ್ರೆ ಗೆಲುವಿಗೆ 1000 ತಂದೆ, ಸೋಲು ಅನಾಥ ಅಂತ. ಸೋಲ್ಬೇಕಾದ್ರೆ ಅದು ಯಾರು ಓನರ್ಶಿಪ್ ತಗೊಳ್ಳಲ್ಲ, ಯಾಕಂದ್ರೆ ಇಟ್ಸ್ ವೆರಿ ಹಾರ್ಡ್. ಬಟ್ ಓನರ್ಶಿಪ್ ತಗೋಬೇಕು. ಯಾಕೆಂತ ಹೇಳಿದ್ರೆ ಓನರ್ಶಿಪ್ ತಗೊಂಡಾಗ ನಮಗೆ ಕಾಣಿಸುತ್ತೆ ನಮ್ದೇನ್. ಯಾವತ್ತೂ ಲೈಫಲ್ಲಿ ಸೋತಾಗ ನನ್ನಲ್ಲಿ ಏನ್ ಸಮಸ್ಯೆ ಇತ್ತು ಅಂತ ಹುಡುಕ್ಬೇಕು. ಅದರಿಂದ ನಾನ್ ಬೆಟರ್ ಆಗಕ್ ಚಾನ್ಸ್ ಇದೆ. ಸ್ವಾತಿ ಮುತ್ತಿನ ಮಳೆಯನಿಯೇ ಅದರ ಇಂಟೆನ್ಷನ್ನೇ ಅಷ್ಟೇ ಇದ್ದಿದ್ದು. ನನಗೆ ಗೊತ್ತ ಥಿಯೇಟರ್ ವರ್ಕ್ ಆಗೋ ಸಿನಿಮಾ ಅಲ್ಲ ಅಂತ. ಅಂಡ್ ಐ ಕ್ಯಾನ್ ಓನ್ಲಿ ಡೂ ಇಟ್ ಆಫ್ಟರ್ ಗರುಡ ಗಮನ ಋಷಭವಾಹನ. ಇಫ್ ಯು ಆಸ್ಕ್ ಮೀ, ತುಂಬಾ ಜನಕ್ಕೆ ತುಂಬಾ ಹತ್ರ ಆಗಿರೋ ಸಿನಿಮಾ ಕೇಳಿದ್ರೆ ಗರುಡ ಗಮನ ಋಷಭವಾಹನ ಅಲ್ಲ, ಸ್ವಾತಿ ಮುತ್ತಿನ ಮಳೆಯನಿ. ಅಂದ್ರೆ ಸ್ಪೆಷಲಿ ಅದು ಪರ್ಸನಲ್ ಅಂತ ಅನ್ಸಿ ತುಂಬಾ 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 ಥೆರಪೆಟಿಕ್ ಅಂತ ಅನ್ಸಿದ್ದು ಸ್ವಾತಿ ಮುತ್ತಿನ ಮಳೆಯನಿ. ಸೊ ನನಗೆ ಖುಷಿ ಆಗೋದೇನಂದ್ರೆ, ನಾನು 3 ಸಿನಿಮಾ ಮಾಡಿರೋ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ದೀನಿ. ಅಂಡ್ ಐ ಕ್ಯಾನ್ ಓನ್ಲಿ ಟೇಕ್ ದ ರಿಸ್ಕ್ ಆಫ್ ಸ್ವಾತಿ ಮುತ್ತಿನ ಮಳೆಯನಿ ಒನ್ ಸೈಡ್ ಹೋಗಿ ಗರುಡ ಗಮನ ಋಷಭವಾಹನ. ಇಲ್ಲಾಂದ್ರೆ ಏನಾಗುತ್ತೆ, ಗರುಡ ಗಮನ ಋಷಭವಾಹನ ಮಾಡ್ಬೋದು, ಅದಕ್ಕಿಂತ ಇನ್ನೊಂದು ದೊಡ್ಡ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ಬೋದು. ಇಟ್ಸ್ ವೆರಿ ಈಸಿ. ಬರೀ ಅದ್ರದ್ದು ಲೆಕ್ಕಾಚಾರದ ಮಾತ್ರ ಬರುತ್ತಲ್ಲಿ. ಬಟ್ ಲೆಕ್ಕಾಚಾರ ಆಗ್ಲಿಲ್ಲ. ನನಗೆ ಅಂತ ಸಿನಿಮಾಗಳನ್ನು ಮಾಡಬೇಕು ಅಂತ ಬಹಳ ಆಸೆ ಇತ್ತು, ನನಗೆ ಇಷ್ಟ. ಐ ವಾಂಟೆಡ್ ಟು ರೈಟ್ ಅ ಪೋಯಮ್ ಇನ್. ಯಾವಾಗಲೂ ಸಿನಿಮಾ ಮಾಡೋದಕ್ಕಿಂತ ಒಂದು ಕವಿತೆ ಬರೆದ್ರೆ ಹೇಗಿರುತ್ತೆ ಆನ್ ಸ್ಕ್ರೀನ್ ಅಂತ. ದಟ್ಸ್ ವೈ ದ ಫಿಲ್ಮ್ ವಾಸ್ ಶಾರ್ಟ್. ವೆರಿ ತುಂಬಾ ಸಣ್ಣದಿತ್ತು. ಬಟ್ ನನಗೆ ಅದ್ರ ಒಂದೇ ಒಂದು ಚೂರು ಯಾವತ್ತೂ ಕೂಡ ನಾನು ಆ ಸಿನಿಮಾ ಮಾಡಬೇಕಿತ್ತ ಅದು ಯೋಚನೆ ಬರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಸ್ವಾತಿ ಮುತ್ತಿನ ಮಳೆ. ಟೋಬಿ ಕೂಡ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್. ಸಿ, ಟೋಬಿಯ ಫೇಲ್ಯೂರ್ ಇರೋದು ಕಮರ್ಷಿಯಲ್ ಫೇಲ್ಯೂರ್ ಅಲ್ಲ, ತೊಂದರೆನೇ ಇಲ್ಲ. ಟೋಬಿಯ ಫೇಲ್ಯೂರ್, ನಾವು ಯಾವ ಸಿನಿಮಾ ಮಾಡಕ್ಕೆ ಅಂಡ್ ಕ್ಯಾಟರ್ ಮಾಡಕ್ ಟ್ರೈ ಮಾಡಿದ್ವಿ, ಆ ಸಿನಿಮಾ ನಮ್ಗೆ ಕೊಡಕ್ಕಾಗಿಲ್ಲ. ಆಸ್ ಅ ಟೀಮ್ ವಿ ಕುಡಂಟ್ ಡೆಲಿವರ್ ದ ಫಿಲ್ಮ್ ದಟ್ ವಿ ವಾಂಟೆಡ್ ಟು ಡೆಲಿವರ್. ಆ ಕಾರಣದಿಂದ ಅದು ದೊಡ್ಡ ಫೇಲ್ಯೂರ್. ದುಡ್ಡು ಬಿಟ್ಟಾಕೆ, ದುಡ್ಡು ಇಸ್ ಅ ವೆರಿ ಲೆಕ್ಕಾಚಾರಗಳು. ಅದು ಬಿಟ್ಟರು ಅದರಿಂದಾಗಿ ಏನಂದ್ರೆ, ಒಂದೊಳ್ಳೆ ಯಾವತ್ತೂ ಕೂಡ ಒಂದು ಸಿನಿಮಾ ಹಾಗೆ, ಎಲ್ಲ ಸಿನಿಮಾಗಳು ಒಂದು ಅವಕಾಶ. ಆ ಅವಕಾಶ 100% ನಮಗೆ ಪೂರೈಕೆ ಮಾಡಕ್ಕಾಗಿಲ್ಲ ಅಂತ ನಮಗೆ ಗೊತ್ತಿದ್ದಾಗ ಅದು ತುಂಬಾ ದೊಡ್ಡ ನೋವು. ಬಟ್ ಯಾಕಾಗಿಲ್ಲ ಅಂತ ಯೋಚನೆ ಮಾಡಬೇಕು. ಈಗ ಸ್ವಾತಿ ಸೂಫ್ರಮ್ ಸೋ ಅನ್ನೋ ಎಲ್ಲಾ ಗೆಲುವಿಗೆ ದೊಡ್ಡ ಗುರು ಟೋಬಿ. ಸೊ ಸೂಫ್ರಮ್ ಸೋದು ಎಲ್ಲದೂ ಕೂಡ ಟೋಬಿಯಿಂದ ಆದಂಥದ್ದು. ಹಾಗಾದ್ರೆ ಟೋಬಿ ಸೋಲಾಗಿಲ್ವ? ನನ್ನ ಲೆಕ್ಕದಲ್ಲಿ ನನ್ನ ಲೈಫ್ನ ತುಂಬಾ ದೊಡ್ಡ ಗೆಲುವು ಟೋಬಿ. ನನ್ಗೆ ಗರುಡ ಗಮನದಿಂದ ಜಾಸ್ತಿ ಕಲ್ತಿಲ್ಲ, ನಾನು ಒಂದು ಮೊಟ್ಟೆಯ ಕಥೆಯಿಂದ ಕಲ್ತಿಲ್ಲ, ಯಾವ್ದ್ರಿಂದ ನಾನು ಕಲ್ತಿಲ್ಲ. ನಾ ಕಲ್ತಿದ್ದೆ ಟೋಬಿಯಿಂದ. ಐ ಲಾಕ್ಡ್ ಮೈ ಸೆಲ್ಫ್ ಅಂಡ್ ಸ್ಟಾರ್ಟೆಡ್ ಸೀಯಿಂಗ್ ಯಾಕೆ ನಮಗೆ ಮಾಡೋಕ್ಕಾಗಿಲ್ಲ ನಮ್ಗೆ ಬೇಕಾದಂಥ ಸಿನಿಮಾ. ಆಗ ನಮ್ಮ ಶಾರ್ಟ್ ಕಮಿಂಗ್ಸು, ನಮಗೇನು ಗೊತ್ತಿತ್ತು, ನಮಗೇನು ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದರೆ ಹೇಗೆ ಕಲ್ತ್ಕೊಳ್ಳೋದು ಅದು? ಸೊ ಅದೆಲ್ಲದನ್ನು ಕೂಡ ಐ ಡೋಂಟ್ ಥಿಂಕ್ ಸಿನಿಮಾ ಇಸ್ ಫನ್. ಸಿನಿಮಾ ಇಸ್ ನೋವಾಗುತ್ತೆ, ಅದು ಬೇರೆ ಪ್ರಶ್ನೆ, ಬಟ್ ಇಟ್ಸ್ ಫನ್. So it's about introspecting and going ahead. ಎನಿಥಿಂಗ್ ಇನ್ ಲೈಫ್ ಇಸ್ ಇಂಟ್ರೋಸ್ಪೆಕ್ಟಿವ್. ರಿಲೇಷನ್ ಇಂದ ಹಿಡಿದು ಒಬ್ಬಳು ಹುಡುಗಿ ಜೊತೆ ಬ್ರೇಕಪ್ ಆದಾಗ ಎಲ್ಲ ಹುಡುಗಿಯರು ಹೀಗೆ ಅಂತ ಟರ್ಮ್ ಮಾಡಿ ನೀವು ಎಸ್ಕೇಪ್ ಆಗೋದು ಬಹಳ ಈಸಿ.
ಬಟ್ ಅವಳು ಯಾಕೆ ಆ ಡಿಸಿಷನ್ ತಗೊಂಡ್ಲು, ಹೌ ಡಿಡ್ ಯು ಫೋರ್ಸ್ ದ ಡಿಸಿಷನ್, ನಿಮ್ಮ ಪಾಲೇನಿತ್ತು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಗ್ರೋ ಆಸ್ ಅ ಬೆಟರ್ ಪರ್ಸನ್. ಫೈನಲಿ ನಿಮಗೇನ್ ಬೇಕು, ಪ್ರಪಂಚನ ಬ್ಲೇಮ್ ಮಾಡ್ಬೇಕಾ, ನೀವು ಹ್ಯಾಪಿ ಬೀಯಿಂಗ್ ಆಗ್ಬೇಕಾ? ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯು ವಾಂಟ್ ಟು ಪ್ಲೇ ಅ ವಿಕ್ಟಿಮ್, ನಿಮ್ಮ ಇಡೀ ಲೈಫಲ್ಲಿ ನನಗೆ ಅಯ್ಯೋ ನನಗೆ ಈ ತರ ಅನ್ಯಾಯ ಆಗ್ತಾ ಇದೆ, ನಾವು ನೋಡಿರ್ತೀವಿ 60-75 ಆಗಿರುತ್ತೆ, ಈಗಲೂ ಕೂಡ ಪ್ರಪಂಚ ಸರಿ ಇಲ್ಲ ಅಂತ ಓಡಾಡ್ಕೊಂಡಿರ್ತಾರೆ. ಏನ್ ಗೊತ್ತಿರಲ್ಲ ಅಂದ್ರೆ ಅವರೇ ಪ್ರಪಂಚ ಅಂತ ಗೊತ್ತಿರಲ್ಲ. ಸೊ ಪ್ರಪಂಚ ಅಲ್ಲ, ಪ್ರಪಂಚ ಯಾಕೆ ಸರಿ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ನನ್ನ ತರದವನು ಒಬ್ಬ ಇದ್ದಾನೆ, ಅದಕ್ಕೆ ಸರಿ ಇಲ್ಲ ಪ್ರಪಂಚ, ನನ್ನನ್ನು ಹೆಂಗ್ ಸರಿ ಮಾಡ್ಕೊಳ್ಳೋದು. ಸೊ ಸಿನಿಮಾದಲ್ಲೂ ಹಂಗೆ ಐ ಥಿಂಕ್ ಸಿನಿಮಾ ಯಾಕೆ ವರ್ಕ್ ಆಗಿಲ್ಲ ಅಂದ್ರೆ ನನ್ನ ಪ್ರಾಬ್ಲಮ್ಗಳಿಂದ ಟೀಮನ್ನು ಬ್ಲೇಮ್ ಮಾಡಲ್ಲ, ನನ್ನ ಸಮಸ್ಯೆಗಳೇನಿಲ್ಲ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡ್ ಬಂದಾಗ ಆಸ್ ಅ ಟೀಮ್ ವಿ ಕ್ಯಾನ್ ಅಚೀವ್ ಅ ಸೂಪರ್ ಸೊ. Okay. So now that we're talking about Sue from So, and filmmakers are aspiring or debut makers initially who are just starting off, ಅವ್ರ ಜೊತೆ ಮಾತಾಡಿದಾಗ ಇಂಡಸ್ಟ್ರಿಯಲ್ ಒಂದು ಡ್ರೈವ್ ಫೇಸ್ ಇತ್ತು, ಎಸ್ಪೆಷಲಿ ಹೊಸಬ್ರಿಗೆ. ಅದೇ ವರ್ಕ್ ಆಗ್ತಿಲ್ಲ, ಅದು ದರ್ ಆರ್ ಪ್ರೋಸ್ ಅಂಡ್ ಕಾನ್ಸ್ ಅಂಡ್ ಫಾರ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್. ಆ ಟೈಮಲ್ಲಿ ಎಲ್ಲದನ್ನು ಡಿಸ್ಪ್ರೂವ್ ಮಾಡಿ ಇಂಡಸ್ಟ್ರಿನೇ ಡಿಸ್ರಪ್ಟ್ ಮಾಡಿರೋ ಸಿನಿಮಾ ಸೂ ಫ್ರಮ್ ಸೊ. ಬಟ್ ಇಲ್ಲಿ ಒಂದು ಕಾಮನ್ ಡಿಸ್ಕಷನ್ ಏನಾಗೋದು ಅಂದ್ರೆ, if we take out the Raj element out of So From So, of course ಸ್ಕ್ರಿಪ್ಟ್ ಅದೇ ಇರೋದು, ಮೇಕಿಂಗ್ ಅದೇ ಇರೋದು, Correct. ದ ಎಂಟೈರ್ ಕಾಸ್ಟ್ ಅದೇ ಇರೋದು, ಅದು ಈಗ ತಗೊಂಡಿದ್ದು ರನ್ ಏನಿರ್ಬೋದು ಇನ್ ಟರ್ಮ್ಸ್ ಆಫ್ ರೀಚ್ ಆರ್ ಮಾನಿಟರಿ ಬೆನಿಫಿಟ್ಸ್ ಎನಿಥಿಂಗ್, ಸೊ ಆ ಲೆವೆಲ್ಗೆ ಹೋಗದ ಏನಾಗಿದೆ ರಾಜ್ ಫ್ಯಾಕ್ಟರ್ ಎಷ್ಟು ಮ್ಯಾಟರ್ ಆಗಿದೆ? ಅದನ್ನ ನಾವು ಸುಮ್ಮನೆ ಕೂತ್ಕೊಂಡು ಲೆಕ್ಕಾಚಾರ ಸುಮ್ಮನೆ ಹೇಳಬೇಕಷ್ಟೇ, ವಿ ಕೆನಾಟ್ ಗೇಜ್ ಇಟ್. ಅದೇನು ಇರಲಿಲ್ಲ ಅಂತ ಹೇಳಿದ್ರು ಸುಳ್ಳಾಗುತ್ತೆ, ಅಲ್ಲ ಅದರಿಂದಾನೆ ಅಂತ ಹೇಳಿದ್ರು ಸುಳ್ಳಾಗುತ್ತೆ. ಸೊ ನಾನೇನು ಹೇಳ್ತಿರೋದ್ರೆ ಕನ್ನಡ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಈಗ. ಸೊ ನಾನು ಆಕ್ಟ್ ಮಾಡಬೇಕಾಯ್ತು. ಮೇ ಬಿ ಇನ್ ಅನ್ ಐಡಿಯಲ್ ವರ್ಲ್ಡ್ ಐ ವುಡಂಟ್ ಹ್ಯಾವ್ ಡನ್ ಇಟ್, ಯು ಅಂಡರ್ಸ್ಟ್ಯಾಂಡ್. ಬಟ್ ಕನ್ನಡದ ಪರಿಸ್ಥಿತಿ ಆ ಥರ ಇದೆ. ಆ ಕಾರಣದಿಂದ ನಾವು ಕಸನೂ ಗುಡಿಸ್ಬೇಕು, ಪೈಂಟು ಹೊಡಿಬೇಕು, ನಮ್ಮನೆ ಒಟ್ಟು ಕ್ಲೀನ್ ಮಾಡ್ಬೇಕಂದ್ರೆ ಏನೆಲ್ಲ ಕೆಲಸ ಮಾಡ್ಬೇಕು ಅದೆಲ್ಲ ಕೆಲಸ ಮಾಡಬೇಕು. ಓಕೆ, ಬಟ್ ನಾವು ಕಾನ್ಸ್ಟೆಂಟ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ರೆ ಆಗ ರಾಜ್ ಫ್ಯಾಕ್ಟರ್ ಹೋಗಿ ಲೈಟ ಬುದ್ಧ ಫಿಲ್ಮ್ಸ್ ಬರ್ಬೋದು. ನಾವು ಇನ್ನೂ ಒಳ್ಳೊಳ್ಳೆ ಕಾನ್ಸ್ಟೆಂಟ್ ಸಿನಿಮಾಗಳನ್ನು ಕೊಡ್ತಾ ಇದ್ರೆ ಲೈಟ ಬುದ್ಧ ಫಿಲ್ಮ್ಸ್ ಹೋಗಿ ಕನ್ನಡ ಸಿನಿಮಾ ಅಂತ ಬರ್ಬೋದು. ಅವತ್ತು ವರ್ಕ್ ಆಗ್ಬೋದು, ಯು ಅಂಡರ್ಸ್ಟ್ಯಾಂಡ್, ಅವತ್ತದು ವರ್ಕ್ ಆಗ್ಬೋದು. ಬಟ್ ಅಲ್ಲಿ ತನಕ ನಾವು ವರ್ಷಕ್ಕೆ 2, ವರ್ಷಕ್ಕೆ 3 ಸಿನಿಮಾಗಳನ್ನು ಕೊಟ್ಬಿಟ್ಟು ಜನ ನಮ್ಮನ್ನು ನಂಬಬೇಕು, ಹೊಸಬ್ರು ಸಿನಿಮಾ ನಂಬಬೇಕು ಅಂದ್ರೆ ಹೇಗೆ ನಂಬ್ತಾರೆ? ನಾವು ಸೆಲೆಬ್ರಿಟಿ ಶೋಗಳ ನಿಜ ಹೇಳಲ್ಲ, ನಾವು ರಿವ್ಯೂಗಳನ್ನೇ ನಾವು ಪೇಯ್ಡ್ ಮಾಡಿಸ್ಬಿಟ್ಟಿದ್ದೀವಿ. ಸೊ ನಾವು ಈ ಪರಿಸ್ಥಿತಿಲಿ ಇರಬೇಕಾದ್ರೆ ಹೌ ಡು ಯು ಎಕ್ಸ್ಪೆಕ್ಟ್ ಪೀಪಲ್ ಟು ಬಿಲೀವ್ ಅಸ್? ಅಂಡ್ ವಿ ಹ್ಯಾವ್ ಡಿಸಪಾಯಿಂಟೆಡ್ ದೆಮ್ ಇಮ್ಮೆನ್ಸ್ಲಿ. ನಾವು ತುಂಬಾ ಡಿಸಪಾಯಿಂಟ್ ಮಾಡಿದೀವಿ ಅವ್ರನ್ನ ಲಾಂಗ್ ಪೀರಿಯಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ನಾವು ಈಗ ಹೇಳ್ತೀವಿ ಕೆಟ್ಟಿ ಬ್ರದರ್ಸ್ ಅಂದ್ರೆ ಗೋಲ್ಡನ್ ಎರಾ, ಸಿದ್ಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್, ಡಾಕ್ಟರ್ ರಾಜ್ಕುಮಾರ್, ಅವ್ರ ಟೈಮಲ್ಲಿ ಯಾವ ಲೆವೆಲಲ್ಲಿ ಇತ್ತು ಅಂತ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನಾವು ಅದರ ಒಂದು ಚೀಪ್ ಜೆರಾಕ್ಸ್ ಕಾಪಿನೂ ಅಲ್ಲ ಸದ್ಯದ ಮಟ್ಟಿಗೆ. ಅಂದ್ರೆ ಒಂದು ಸಲ ಹೋಗಿ ನೀವು 80s, 87 ಅಥವಾ 82 ಸಿನಿಮಾದ ಲಿಸ್ಟ್ ನೋಡಿ, ನೀವು ಭಯ ಆಗೋಗುತ್ತೆ ನಿಮ್ಗೆ. ಅಂತ ಒಳ್ಳೆ ಸಿನಿಮಾಗಳನ್ನ ವರ್ಷಕ್ಕೆ 14-15 ಕೊಡ್ತಾ ಇದ್ರಲ್ಲ ಅವರು ಅಂತ. ನಮ್ಗೆ ಆಗ್ತಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಆಗ್ತಿಲ್ಲ. ಬಟ್ ಯಾವತ್ತು ಕಾನ್ಸ್ಟೆಂಟ್ ಆಗಿ ನನ್ನ ಪ್ರಕಾರ ಒಂದು ವರ್ಷಕ್ಕೆ 10-12 ಸಿನಿಮಾಗಳು 1 ವರ್ಷ, 2 ವರ್ಷ, 3 ವರ್ಷ ಕಂಟಿನ್ಯೂಸ್ ಬರುತ್ತೆ, ದೆನ್ ಯು ಕ್ಯಾನ್ ಟೆಲ್ ರಾಜ್ ಡಸನ್ ಮ್ಯಾಟರ್, ಲೈಟ ಬುದ್ಧ ಫಿಲ್ಮ್ಸ್ ಡಸನ್ ಮ್ಯಾಟರ್, ಕಂಟೆಂಟ್ ಜನ ನೋಡ್ತಾರೆ ಅಂತ ಆಗ ಹೇಳ್ಬೋದು, ಈಗ ಹೇಳಕ್ಕಾಗಲ್ಲ. ಈಗಿನ ಸಿಚುವೇಶನ್ ನೋಡಿದ್ರೆ ಸರ್, ಅದೇ ರೀಸೆಂಟ್ಲಿ ಅಮೀರ್ ಖಾನ್ ಅವ್ರ ಒಂದ್ ಕಡೆ ಮಾತಾಡ್ತಿದ್ರು ಯೂಟ್ಯೂಬ್ ಆಸ್ ಅನ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಬಿಸ್ನೆಸ್ ಮಾಡೆಲ್ ಅಂತ. ಬಿಕಾಸ್ 1-2 OTT ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ, and audience are also gradually preferring to watch it at the comfort of their homes. So why not YouTube as an alternate business model? Nim thoughts in there. ಐ ಲವ್ ಥಿಯೇಟರ್. ಥಿಯೇಟರ್ After theatrical, I mean theatrical run. ಯೂಟ್ಯೂಬ್ ಇಸ್ ಫೈನ್. Okay. ಈಗ ಯೂಟ್ಯೂಬ್ ಇಸ್ ಫೈನ್, ನೋ ಪ್ರಾಬ್ಲಮ್. ಈಗ ಸೂಪ್ರಮ್ಸು ನಮಗೆ ಆಕ್ಚುಲಿ OTT ಫಸ್ಟ್ 2 ವಾರ ನಾವು ಸಿನಿಮಾ 1.5 ತಿಂಗಳು ಮುಂಚೆ ತೋರಿಸಿದ್ರು ಕೂಡ ಬಿಸ್ನೆಸ್ ಆಗಿರ್ಲಿಲ್ಲ. ಫಸ್ಟ್ 2 ವಾರ ಆಗ್ಬೇಕು ಸೂಪರ್ ಹಿಟ್ಟು, ಎಲ್ಲ ಕಡೆ ಟಿಕೆಟ್ ಸಿಗ್ತಾ ಇಲ್ಲ. ಆಗ್ಲೂ ನಮಗೆ ಈಗೇನು ಪ್ರೈಸ್ ಸಿಕ್ತೋ ಅದ್ರದ್ದೊಂದು 15% ಪ್ರೈಸ್ ಕೊಟ್ ಮಾಡ್ತಾ ಇದ್ರು. ಅಂಡ್ ಐ ಸೆಡ್ ಐ ಗಾಟ್ ಇನಫ್ ಮನಿ, ನಂಗೆ ಬೇಕಾದಷ್ಟು ಸಿಕ್ತು, ನಾನು ನನ್ನ ಕನ್ನಡ ಸಿನಿಮಾನ ಇನ್ಸಲ್ಟ್ ಮಾಡಲ್ಲ. ಆ ಪ್ರೈಸಿಗೆ ನಾನು ನಿಮಗೆ ಕೊಟ್ರೆ
ನನಗೆ ದುಡ್ಡು ಬೇಡ. ಅವ್ರು ಅದೇ ಹೇಳ್ತಾ ಇದ್ರು. ನಿಮ್ಮ ಹತ್ರ ದುಡ್ಡು ಇದೆಯಲ್ಲ, ಇನ್ನೇನಕ್ಕೆ ನಿಮ್ಗೆ? ನಾಳೆ ನಿಮ್ಮ ಏನು ಹೇಳ್ತೀರಾ? ಸೂಪ್ರಮ್ಸು ಅಷ್ಟು ದೊಡ್ಡ ಹಿಟ್ ಸಿನಿಮಾನ ಈ ಪ್ರೈಸಿಗೆ ತಗೊಂಡಿದ್ದೀನಿ. ನಿಮ್ದು ಯಾಕೆ ಕೊಡಲ್ಲ ಅಂತ ಹೇಳ್ತೀರಾ? ನಾನು ಯೂಟ್ಯೂಬ್‌ಗೆ ಹಾಕ್ಕೋತೀನಿ. ಜನ ಫ್ರೀಯಾಗಿ ನೋಡ್ಲಿ, ನೋ ಪ್ರಾಬ್ಲಮ್. ನಿಮ್ಮ ದುಡ್ಡಿಂದ ನನಗೆ ಏನು ಮ್ಯಾಟರ್ ಆಗಲ್ಲ. ಸೊ ಅದನ್ನ ತಗೊಂಡಿದ್ದ ಕಾರಣದಿಂದಾಗಿ ಒಂದು ಹೊಸ ಪ್ಲಾಟ್‌ಫಾರ್ಮ್ ಕನ್ನಡಕ್ಕೆ ಓಪನ್ ಆಯ್ತು, ಜಿಯೋ ಹಾಟ್‌ಸ್ಟಾರ್. ಆ ಜಿಯೋ ಹಾಟ್‌ಸ್ಟಾರ್ ಓಪನ್ ಆಗಿರೋದ್ರಿಂದ ಈಗ ಕನ್ನಡಕ್ಕೆ ಇನ್ನೊಂದು ಝೀ ಇದೆ, ಜಿಯೋ ಹಾಟ್‌ಸ್ಟಾರ್ ಇದೆ. ನಾವು ಇನ್ನೂ 2 ಓಪನ್ ಮಾಡ್ಬೇಕು. ಅದು ನಮ್ಮ ಕೆಲಸ ಆಗುತ್ತೆ. ಅದಕ್ಕೆ ಇಡೀ ವರ್ಷಕ್ಕೆ ಹೋದ ವರ್ಷದಲ್ಲಿ ನಾವು 2 ಸಿನಿಮಾಗಳು ಸಕ್ಸಸ್ಫುಲ್ ಕೊಟ್ರೆ ಎಷ್ಟು OTT ಬರ್ಬೇಕು ನಿಮ್ಮ ಲೆಕ್ಕದಲ್ಲಿ? 10 OTT ಬರುತ್ತಾ? 1 OTTಗೂ ಸಾಲಲ್ಲ ಆ ಸಿನಿಮಾ. ಅರ್ಧ OTTಗೂ ಸಾಲಲ್ಲ. ಒಂದು OTTಗೆ ಒಂದು ಲ್ಯಾಂಗ್ವೇಜ್ ಇಂದ ಒಂದು ಸಿನಿಮಾ, ಒಂದು 6 ರಿಂದ 8 ಸಿನಿಮಾಗಳು ಬೇಕು. ಆ OTT ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಸಿನಿಮಾ ಇಲ್ಲ ಅಂತ. ಇಟ್ ಇಸ್ ಟ್ರೂ. ಆಕ್ಚುಲಿ ಅವ್ರಿಗೆ ಕನ್ನಡ ಸಿನಿಮಾ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಲಾಭ. ಮಲಯಾಳಮಲ್ಲಿ ಅದೇ ಸಿನಿಮಾ, ಅದೇ ಕ್ವಾಲಿಟಿಯ ಸಿನಿಮಾ, ಅಷ್ಟೇ ಸಕ್ಸಸ್ಫುಲ್ ಸಿನಿಮಾಗೆ ಒಂದು 15 ಕೋಟಿ ಕೊಟ್ರೆ ಕನ್ನಡದಲ್ಲಿ ಆ ಸಿನಿಮಾ 5 ರಿಂದ 6 ಕೋಟಿ ಹೋಗುತ್ತೆ. ಅವ್ರಿಗೆ ಅದು ಲಾಭ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾವು ಇನಫ್ ಕೊಡ್ತಾ ಇಲ್ಲ, ಕಾನ್ಸ್ಟೆಂಟ್ ಆಗಿ ಕೊಡ್ತಾ ಇಲ್ಲ. ಈಗ ಧೀರಜ್ ಅಂತ ಒಬ್ಬ ಬೆಂಗಳೂರಿನ ಕನ್ನಡಿಗ ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತಾನೆ. ಅವನು ಕನ್ನಡಕ್ಕೋಸ್ಕರನೇ ಮಾಡ್ಕೊಂಡಿರ್ತಾನೆ, ಕರೆಕ್ಟಾ? ಈಗ ಯಾವುದೋ ಒಂದು ಪ್ಲಾಟ್ಫಾರ್ಮ್ XYZ ಅಲ್ಲಿ ವರ್ಷಕ್ಕೆ 2 ಸಿನಿಮಾ ಬಂತು. ಮಾರ್ಚಲ್ಲಿ ಒಂದು ಬಂತು, ನೋಡಿದ್ರಿ ಕನ್ನಡ. ಡಿಸೆಂಬರಲ್ಲಿ ಒಂದು ಬಂತು. ನೀವು ಬರೀ ಕನ್ನಡ ನೋಡೋರಾದ್ರೆ ನೀವು ಸಬ್ಸ್ಕ್ರಿಪ್ಷನ್ ತೆಗೆದಿರ್ತೀರ. ನಿಮ್ಮನ್ನ ಹೆಂಗ್ ಮೇಂಟೈನ್ ಮಾಡ್ತಾನೆ ಅವನು? ಫ್ರೀಕ್ವೆನ್ಸಿ ಇಲ್ಲ. ಅದಕ್ಕೋಸ್ಕರ ಇನ್ನೊಂದು ಏನ್ ಮಾಡಿದ್ರು ಅವರು? ಪೇಪರ್ ವ್ಯೂ ಮಾಡಿದ್ರು. ಬಟ್ ನಮ್ಮ ಇಂಡಸ್ಟ್ರಿ ಎಷ್ಟು ಹಸ್ದಿದೆ ಅಂದ್ರೆ ಪೇಪರ್ ವ್ಯೂ ನಾವು ಕೊಡೋದಕ್ಕೆ ರೆಡಿ ಇದೀವಿ. ನಾವು ಕೊಟ್ಟಿದ್ದೀವಿ. ಪೇಪರ್ ವ್ಯೂ ಕೊಡೋದಕ್ಕೂ ರೆಡಿ ಇದೀವಿ. ಯಾಕಂದ್ರೆ ನಮಗೆ ಬೇರೆ ಏನೂ ಇಲ್ಲ. ಅದ್ಯಾರೋ ಹೇಳ್ತಾರೆ, ಇಲ್ಲ ಅದ್ರಲ್ಲಿ ಆ ಸಿನಿಮಾಗೆ 50 ಬಂದಿತ್ತಂತೆ, ಈ ಸಿನಿಮಾಗೆ 60 ಲಕ್ಷ ಬಂದಿತ್ತಂತೆ. ಬಂದಿದ್ಯಾ ನೋಡಿದವ್ರು ಯಾರೂ ಇಲ್ಲ. ಬಟ್ ಎಲ್ಲ ಕೊಟ್ಟು ಏನಾಗಿದೆ ಅಂದ್ರೆ ಅವ್ರು ಬಂದೇ ಬರುತ್ತೆ, ತಡೀರಿ ನೀವು ಅಂತ ಅಷ್ಟೇ. ಅರ್ಥ ಆಯ್ತಾ? ಅದು ಬಂದೇ ಬರುತ್ತೆ, ಪೇಪರ್ ವ್ಯೂ ಬಂದೇ ಬರುತ್ತೆ, ಸ್ವಲ್ಪ ಆರಾಮಾಗಿರಿ ಅಂತ ನಾವು ಕೊಡ್ತಾನೂ ಇದೀವಿ. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಅ ಲಿಟಲ್ ಮೋರ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆನ್ಸಿ. ತುಂಬಾ ಚೆನ್ನಾಗಿದ್ದಾಗ ಎಲ್ಲದನ್ನು ಮಾತಾಡ್ಬೋದು. ಇಲ್ಲಾಂದ್ರೆ ಅವ್ರನ್ನೇ ಬ್ಲೇಮ್ ಮಾಡ್ಬೋದು. ನಾ ಮತ್ತೆ ಅದೇ ಹೇಳಲ್ಲ, ಅವ್ರನ್ನ ಬ್ಲೇಮ್ ಮಾಡಿ ಏನ್ ಪ್ರಯೋಜನ? ನೀವು ಕೊಡ್ತಾ ಇದ್ದೀರಾ ಅಂತ ಅವ್ರು ಏನಾದ್ರು ಕೇಳಿದ್ರೆ ಇಲ್ಲ ಅಲ್ವಾ? ನಮಗನ್ಸುತ್ತೆ, ನಾನ್ ಟೋಬಿ ಮಾಡಿದ್ರೆ ನನಗನ್ಸುತ್ತೆ, ಹೆಂಗ್ ಗುರು ಸಾಕಾದ ಮಾಡಿದ್ವಿ, ಒಳ್ಳೆ ಸಿನಿಮಾ ಹಾಕ್ಬೇಕು ಅವರು ಅಂತ. ಬಟ್ ಐ ಆಮ್ ಕಾಂಪೀಟಿಂಗ್ ವಿತ್ ರೆಸ್ಟ್ ಆಫ್ ಇಂಡಿಯಾ. ಅದು ಸಮಸ್ಯೆ. ಸೊ ನಿಮ್ಮ ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್ ಬಂದ್ರೆ ಇನಿಷಿಯಲಿ ಅಂದ್ರೆ ನೀವು ಮಾಡ್ಕೊಂಡು ಬಂದಿರೋ ಸಿನಿಮಾಗಳು ನೋಡಿದ್ರೆ OMK, GGBB, ಅಪ್ ಅಂಟಿಲ್ ಸ್ವಾತಿ, ಟೋಬಿ ಅಂಡ್ ಸೊ ಆನ್. ಆಫ್ ಲೇಟ್ ಲಾಸ್ಟ್ 3-4 months ಪೋಸ್ಟ್ ಸೂ ಫ್ರಮ್ ಸೋ ನೋಡಿದ್ರೆ ಅರೆ ದರ್ ಆರ್ ಟೂ ಡಿಫರೆಂಟ್ ವರ್ಲ್ಡ್ಸ್ ಅಂತ Correct. ಅನಿಸ್ತು. ಸೊ ಹೌಸ್ ದಿಸ್ ಟ್ರಾನ್ಸಿಷನ್ ಸರ್? ವೈ ಇಸ್ ದಿಸ್ ಬ್ಲೆಂಡ್? ಆಕ್ಚುಲಿ ಈ ಎಲ್ಲಾ ಸಿನಿಮಾಗಳು ಈಗ ರಿಲೀಸ್ ಆಗೋ ಸಿನಿಮಾಗಳನ್ನ ಸೇರಿಸಿ ಅದರಲ್ಲಿ ಲಾಸ್ಟ್ ಶೂಟ್ ಆದಂತ ಸಿನಿಮಾ ಸೂಫ್ರಮ್ಸು. ಓಕೆ, ಆಲ್ ದಿಸ್ ವಾಸ್ ಶಾಟ್ ಬಿಫೋರ್ ಸೂ ಫ್ರಮ್. ಬಿಫೋರ್ ಸೂಫ್ರಮ್ಸು. ಬಟ್ ಆದ್ರೆ ಐ ಆಲ್ವೇಸ್ ವಾಂಟೆಡ್ ಟು, ಅಂದ್ರೆ ಏನಂದ್ರೆ ನಾನು ಕಲಿಯೋದಕ್ಕೆ ಬಹಳ ಇಷ್ಟಪಡ್ತೇನೆ. ನನಗೆ ನಿಜವಾಗ್ಲೂ ಇಂಡಸ್ಟ್ರಿ ಯಾವ ರೀತಿ ಆಪರೇಟ್ ಆಗುತ್ತೆ ಇನ್ ಬಿಗ್ ಸ್ಕೇಲ್, ಬೇರೆ ಬೇರೆ ಇದರಲ್ಲಿ ನಂಗೆ ಅರ್ಥ ಆಗ್ಬೇಕಿತ್ತು. ಐ ರಿಯಲಿ ಸಿ ಟಿಲ್ ಕರಾವಳಿ ನನ್ನ ಎಕ್ಸ್ಪೆರಿಮೆಂಟಲ್ ಫೇಸ್ ಅಂತ ನಾನು ಅನ್ಕೋತೀನಿ. ಅದಾದ್ಮೇಲೆ ನನಗೆ ಏನು ಅರ್ಥ ಆಗಿದೆ, ಬೇರೆ ಬೇರೆ ಸಿನಿಮಾಗಳ ಜೊತೆ ಕೊಲಾಬ್ರೇಟ್ ಆಗಿ ಅದರಿಂದ ಮುಂದಿನ ಡಿಸಿಷನ್ಗಳನ್ನ ತಗೋತೀನಿ. ಆಕ್ಚುಲಿ ಎಲ್ಲಾ ಸಿನಿಮಾಗಳನ್ನ ಕಲ್ತಿದ್ದನ್ನು ಕೂಡ ನಾನು ಸೂಫ್ರಮ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೆಟ್ಟಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕಲ್ತದನ್ನು ಕೂಡ ನಾನು ಸೂಫ್ರಮ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ. ಸೊ ನನಗಿದು ಕಲಿಕೆ, ನಿರಂತರ ಕಲಿಕೆ. ಬಟ್ ಆ ಕಲಿಕೆಗೂ ಒಂದು ಟೈಮ್ ಇರುತ್ತೆ. ಸೊ ಐ ಕ್ಯಾನ್ ಟೇಕ್ ಆಫ್ಟರ್ ಕರಾವಳಿ ಆರ್ ಐ ಕ್ಯಾನ್ ಜಸ್ಟ್ ಥಿಂಕ್ ಇನ್ನೇನು ಮಾಡ್ಬೋದು, ನಾನು ಆಕ್ಟರ್ ಆಗಿ ಎಷ್ಟು ತೊಡಗಿಸ್ಕೊಳ್ಬೇಕು, ಎಷ್ಟು ತೊಡಗಿಸ್ಕೊಳ್ಬಾರ್ದು, ಜೊತೆಗೆ ಪ್ರೊಡ್ಯೂಸರ್ ಆಗಿ ಎಷ್ಟು ಆಕ್ಟಿವ್ ಇರಬೇಕು, ಡೈರೆಕ್ಟರ್ ಆಗಿ ಎಷ್ಟು ಆಕ್ಟಿವ್ ಇರಬೇಕು, ಅದೆಲ್ಲ ಡಿಸಿಷನ್ಗಳನ್ನು ತಗೊಳಕ್ಕಾಗುತ್ತೆ. ಈಗ ಐ ಆಮ್ ಲೈಕ್ ಓಕೆ, ಎಲ್ಲ ನೋಡೋಣ ಹೇಗಿದೆ ಅಂತ. ಸೊ ದಟ್ಸ್ ದ ಫೇಸ್. But now that Sue from So has given you a strong financial cushion ಅಂತ ಹೇಳ್ಬೋದಾದ್ರೆ, ಹೌದು. ಸೊ will your script selection criteria change going forward? ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಎಕ್ಸ್ಪೆರಿಮೆಂಟಲ್. Oh, that's interesting. ಇಟ್ ವಿಲ್ ಬಿ ಮೋರ್ ಎಕ್ಸ್ಪೆರಿಮೆಂಟಲ್. ಯಾಕೆಂದ್ರೆ ಜನ ಏನು ಹೇಳಿದ್ರು ನೀ ಮಾಡು ನನ್ಸಿ. ಸೊ ಸೂಪ್ರಮ್ಸೋ ಯಾವ ಆಂಗಲ್ ಅಲ್ಲಿ ಎಕ್ಸ್ಪೆರಿಮೆಂಟಲ್, ಯಾವ ಆಂಗಲ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಅಲ್ಲ ಅಂತ ಹೇಳ್ತೀನಿ. ಸೂಪ್ರಮ್ಸೋ ಎಕ್ಸ್ಪೆರಿಮೆಂಟಲ್ ಕನ್ನಡದಲ್ಲಿ ಏನು ಹೇಳ್ತಾ ಇದ್ರು, ಹೊಸಬ್ರು ಸಿನಿಮಾ ಯಾರು ನೋಡಲ್ಲ, ಒಂದು. ಎರಡನೇದು ಸಣ್ಣ ಬಜೆಟ್ ಸಿನಿಮಾ ಯಾರು ನೋಡಲ್ಲ, ಎಲ್ಲ ದೊಡ್ಡ ಸ್ಕೇಲ್, ದೊಡ್ಡ ಇದು ಅದು ಬರಬೇಕು, 2. ಆಮೇಲೆ
ಪ್ರಮೋಷನ್ಗಳಂದ್ರೆ ಇದೇ ರೀತಿ ಆಗ್ಬೇಕು. 200 ಇಂಟರ್ವ್ಯೂ ಕೊಡ್ಬೇಕು, ಅದೆಲ್ಲ ಮಾತಾಡಬೇಕು, ನಮ್ಮ ಸಿನಿಮಾ ಬನ್ನಿ ಬನ್ನಿ ಅಂತ ಕರಿಬೇಕು. ಅಂಡ್ ಇದೆಲ್ಲದನ್ನು ಕೂಡ ನನಗೆ ಒನ್ಸ್ ಅದೆಲ್ಲದನ್ನು ಕೂಡ ಸ್ಟಾಪ್ ಮಾಡಬೇಕಿತ್ತು. ಬಿಕಾಸ್ ನಾನು ಯಾವತ್ತೂ ನಮ್ದೋನಲ್ಲ. ನಾನು ಜನಗಳನ್ನ ಬ್ಲೇಮ್ ಮಾಡಿ ಮತ್ತೆ ಮಲಯಾಳಂ ಅದನ್ನು ನೋಡ್ತಾರೆ, ಕನ್ನಡದಲ್ಲಿ ನೋಡಲ್ಲ, ಇದೊಂದಿತ್ತು. ನನಗೆ ಅದು ಯಾವುದೂ ಸತ್ಯ ಅಂತ ಅನ್ಸಿಲ್ಲ. ನನಗೆ ಇಲ್ಲ ಅದು ಸತ್ಯ ಅಲ್ಲ, ನಾವು ಕೊಡ್ತಾ ಇಲ್ಲ, ನಾವೇನಾದ್ರೂ ಬೆಟರ್ ಮಾಡಬೇಕು ಅಂತ ಹೇಳಿ ಅದನ್ನು ಫ್ರಮ್ ಸೋನ ಆ ಸ್ಪೇಸಲ್ಲಿ ಎಕ್ಸ್ಪೆರಿಮೆಂಟಲ್ ಬಿಟ್ರೆ, ಸಬ್ಜೆಕ್ಟ್ ವೈಸ್ ಇಟ್ಸ್ ಮೋರ್ ಕಮರ್ಷಿಯಲ್. ಬಿಕಾಸ್ ಇಟ್ಸ್ ಎ ಕಾಮಿಡಿ ಎಂಟರ್ಟೈನರ್, ಎಲ್ಲರೂ ಕೂಡ ಬಂದು ನೋಡ್ಬೋದು. ಈಗ ನೆಕ್ಸ್ಟ್ ನಾವೇನ್ ಸಿನಿಮಾ ಮಾಡ್ತಾ ಇದೀವಿ, ಅದು ಜಾನರ್ ಕೂಡ ಅದು ಒಂದು ಕಾಮಿಡಿ ಇಸ್ ಅ ಸೇಫ್ ಜಾನರ್. ಆ ಥರ ನಾವು ಸೇಫ್ಟಿನ ಹುಡುಕ್ತಾ ಇಲ್ಲ. ಅಂಡ್ ಲ್ಯಾಂಗ್ವೇಜ್ ವೈಸು ಮಂಗಳೂರು ಕನ್ನಡ ಇಸ್ ಅ ಸೇಫ್ ಲ್ಯಾಂಗ್ವೇಜ್ ಸದ್ಯದ ಮಟ್ಟಿಗೆ, ಅಂದರೆ ಕಮರ್ಷಿಯಲಿ ನೋಡಿದ್ರೆ. ಬೆಂಗಳೂರು ಕನ್ನಡ ಇಸ್ ಸೇಫ್ ಲ್ಯಾಂಗ್ವೇಜ್. ಬಟ್ ನಾವು ನೋಡ್ತಾ ಇರೋದು ಉತ್ತರ ಕರ್ನಾಟಕದ ಭಾಷೆಯನ್ನು, ಅದು ಪ್ಯೂರ್ ಉತ್ತರ ಕರ್ನಾಟಕ ಭಾಷೆಯನ್ನು. ಆಗ ಅಲ್ಲಿ ಸೇಫ್ಟಿ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ ಅಲ್ಲಿ ಮಾರ್ಕೆಟು ಏನು ಮಣ್ಣು ಏನು ಗೊತ್ತಿಲ್ಲ. ಸೊ ಈಗ ನನ್ನ ಲೆಕ್ಕದಲ್ಲಿ ಆ ಸಿನಿಮಾದ ಸಕ್ಸಸ್ ಇರೋದು, ಆ ಸಿನಿಮಾ ಕಂಪ್ಲೀಟ್ ಮಾಡಿ ನಾವು ಅದರಲ್ಲಿ ಎಷ್ಟು ದುಡ್ಡು ಹಾಕಿದೀವಿ ಅದಕ್ಕಿಂತ ₹1 ಜಾಸ್ತಿ ಆದರೆ ಪಡ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಅದು ಸಕ್ಸಸ್. ಯಾಕಂದ್ರೆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ಬೇಕದು. ಯಾರೋ ಉತ್ತರ ಕರ್ನಾಟಕ ಭಾಷೆಯವನಿಗೆ ಆ ಸಿನಿಮಾ ನೋಡಿದಾಗ ಅನ್ಸ್ಬೇಕು, ಗುರು ನನ್ನ ಭಾಷೆಯ ಸಿನಿಮಾಗಳನ್ನ ನಾನು ಮಾಡ್ಬೋದು, ಜನ ನೋಡ್ತಾರೆ ಅಂತ. ದಟ್ ಶುಡ್ ಬಿ ದ ಸಕ್ಸಸ್. ಅದೇ ಒಬ್ಬ ಕಾರವಾರದ ಹುಡುಗನಿಗೆ ಅನ್ಸ್ಬೇಕು, ನನ್ನ ಊರಲ್ಲಿ ಒಂದು ಕಥೆ ಇದೆ, ನಾನು ಮಾಡಬೇಕು ಅಂತ. ಕರ್ನಾಟಕ ಅಂದ್ರೆ ಒಂದು ಪ್ರಾದೇಶಿಕತೆಯಲ್ಲಿ, ವೈವಿಧ್ಯತೆಯಲ್ಲಿ ಒಂದು ದೊಡ್ಡ ಬೌಂಡ್ರಿ ಇದೆ. ನಮ್ಮಲ್ಲಿ ಕೊಡವರಿದ್ದಾರೆ, ತುಳುವರಿದ್ದಾರೆ, ಬ್ಯಾರಿ ಭಾಷೆಯವರಿದ್ದಾರೆ, ಕೊಂಕಣಿಯವರಿದ್ದಾರೆ. ಸೊ ಇದೆಲ್ಲ ನಮ್ಮ ಜನಗಳಿಗೆ ಗೊತ್ತೂ ಇಲ್ಲ. ಇಡೀ ಒಂದು ಕೂರ್ಗಲ್ಲಿ ಒಂದು ಥಿಯೇಟರ್ ಇಲ್ಲ, ಒಂದು ಸಿನಿಮಾ ಕಲ್ಚರ್ ಇಲ್ಲ. ಯಾಕಿಲ್ಲ ಅಂದ್ರೆ ನಾವು ರೆಪ್ರೆಸೆಂಟ್ ಮಾಡಿಲ್ಲ. ಸೊ ಅದು ಕರ್ನಾಟಕದ ಭಾಗ ಅಲ್ವಾ ಹಾಗಾದ್ರೆ. ಸೊ ಐ ಥಿಂಕ್ ದೀಸ್ ಆರ್ ದ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್ ದಟ್ ವಿ ವಾಂಟ್ ಟು ಡೂ ಇನ್ ಲೈಟ್ ಆಫ್ ದ ಫಿಲ್ಮ್ಸ್, Awesome. rather than making something which is comfortable. Hmm. Because see, finally they have given us the license. ಜನಗಳು ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಯಾವ ಹೊಸಬರ ಸಿನಿಮಾಗೆ ಒಂದು ಕರ್ನಾಟಕದಲ್ಲಿ 86 ಕೋಟಿ ಕಲೆಕ್ಷನ್ ಆಗಿದೆ ನನಗೆ ಹೇಳಿ. ಒಂದು ಸೂಪರ್ ಸ್ಟಾರ್ ಸಿನಿಮಾಗೆ ಆಗದಿರೋ ಕಲೆಕ್ಷನ್. ಅದನ್ನ ಕೊಡ್ಬೇಕಾದ್ರೆ ನೆಕ್ಸ್ಟ್ ನಾನು ಮತ್ತೆ ಅದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತೀನಿ ಅಂತ ನಾನು ಹೋದ್ರೆ, ಅವ್ರು ನಮಗೆ ಯಾವುದಕ್ಕೆ ಅವ್ರು ಕೈ ಹಿಡಿದಿದ್ದಾರೆ, ಆ ಒಂದು ಇಂಟೆನ್ಷನ್ ನಮ್ಗೆ ಅರ್ಥ ಆಗಿಲ್ಲ ಅಂತ. ಆಸ್ ಅ ಟೀಮ್ ವಿ ಆರ್ ವೆರಿ ಪರ್ಟಿಕ್ಯುಲರ್. ಅದ್ರ ಜೊತೆ ನಂದೊಂದು ಡೈರೆಕ್ಷನ್ ಇದೆ. ಸೊ ಐ ಆಮ್ ಟ್ರೈಂಗ್ ಟು ಸಿ ವೆದರ್ ಅದ್ರ ಆದ್ಮೇಲೆ ಅದು ಎರಡನ್ನೂ ನೋಡ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೂ ಬೇರೆ ಬೇರೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಬಟ್ ವಿ ವಾಂಟ್ ಟು ಮೇಕ್ ಹ್ಯಾಂಡ್ ಪಿಕ್ ಫಿಲ್ಮ್ಸ್. ಫ್ಯಾಕ್ಟ್ರಿ ತರ ಒಂದು 5-6 ಅನೌನ್ಸ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಎಲ್ಲದೂ ಕೂಡ ನಮಗೆ ಕಾಣಿಸ್ತಾ ಇರ್ಬೇಕು ಏನಾಗ್ತಾ ಇದೆ ಅಂತ. ಅದು ಕೊಟ್ಟಾಗ ಜನ ಬೈದ್ರು ನಮ್ಗೆ ಅರ್ಥ ಆಗ್ಬೇಕು. ನನ್ ಐ ಶುಡ್ ಬಿ ಇನ್ ಅ ಪೊಸಿಷನ್, ಓ ಹೌದಾ ನಾನು ನೋಡ್ ಮಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾನು ಇರಬಾರ್ದು ಆಸ್ ಅ ಪ್ರೊಡ್ಯೂಸರ್. Awesome. ನೀವು ಸುಮಾರು ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇರ್ತೀರಿ, ಅಂದ್ರೆ ಸಿನಿಮಾದಿಂದ ಸಿನಿಮಾ ಹುಟ್ಟಲ್ಲ, ಜೀವನ ಅದುಂಬದಿಂದ. ಹೌದು ಹೌದು ಹೌದು. ಇವಾಗ ಒಬ್ಬ ರೈಟರ್ ಆಗಿ ಸ್ಟಾರ್ಟ್ ಆಫ್ ಮಾಡೋರ್ಗೆ ಸುಮಾರು ಜೀವನದ ಅನುಭವಗಳಿರುತ್ತೆ. ಕರೆಕ್ಟ್. ಅಂಡ್ ಮಲ್ಟಿಪಲ್ ಆಪ್ಷನ್ಸ್ ಬರ್ಬೋದು, ಇದ್ರ ಮೇಲೆ ಮಾಡೋಣ ಇಲ್ಲ ಇದ್ರ ಮೇಲೆ ಮಾಡೋಣ ಅಂತ. ಸೊ ನೀವು ಹೌ ಡು ಯು ಯೂಶಲಿ ಅರೈವ್ ಆಟ್ ಒನ್ ಪರ್ಟಿಕ್ಯುಲರ್ ಸ್ಟೋರಿ, ಇದನ್ನ ಮಾಡ್ಬೋದು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ? ಅದನ್ನ ನೋಡ್ಬೇಕಾದ್ರೆ ನನಗೆ ಎಕ್ಸೈಟ್ ಆಗ್ಬೇಕು. ಆ ಇಮೇಜ್ ನೋಡ್ಬೇಕಾದ್ರೆ ನನಗೆ ಎಕ್ಸೈಟ್ ಆಗ್ಬೇಕು. ಕನ್ನಡದಲ್ಲಿ ಇದು ಯಾರು ಮಾಡಿಲ್ಲ ಅನ್ನೋದು ಅಲ್ಲ, ನನಗೆ ನನಗೊಂಥರ ಖುಷಿ ಆಯ್ತು ಅಂತ. ಜೊತೆಗೆ ನಮಗೆ ಇಲ್ಲದೆ ಇರುವಂತಹ, ನಮಗೆ ಉತ್ತರ ಸಿಗದೆ ಇರುವಂತ 1000 ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಯ ಹುಡುಕಾಟ ಸಿನಿಮಾದಲ್ಲಿ ಆಗ್ಬೇಕು. ಎಕ್ಸಾಂಪಲ್ ಒಂದು ಮುಟ್ಟೆಯ ಕಥೆಯಲ್ಲಿ ನನಗಿದ್ದಿದ್ದು, ನನಗೆಲ್ಲರೂ ಕೂಡ ಬಾಲ್ಡ್ ಅಂತ ಕರೆದಾಗ ನನಗೆ ಅದು ಇನ್ಸೆಕ್ಯೂರಿಟಿ ಆಗುತ್ತೆ. ಬಟ್ ನನಗೆ ಗೊತ್ತಿಲ್ಲದೆ ನಾನು ಬಹಳ ಚಂದದ ಹುಡುಗಿ ಬೇಕು, ಅವಳನ್ನೆಲ್ಲರ ಮಧ್ಯೆ ಟ್ರೋಫಿ ತರ ಇಟ್ಕೊಂಡು ಓಡಾಡ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಲ್ವಾ, ಅದು ಯಾಕೆ? ಹಾಗಾದ್ರೆ ಅಷ್ಟೇನಾ, ಬೇರೆ ಇದೆಯಾ ಲೈಫಲ್ಲಿ? ಐ ಥಿಂಕ್ ಅದು ಆ ಸಿನಿಮಾದ ಎಕ್ಸ್ಪ್ಲೋರೇಷನ್ ಆಯ್ತು. ಅದೇ ನೀವು ಗರುಡ ಗಮನ ಋಷಭ ವಾಹನಕ್ಕೆ ಬಂದ್ರೆ, ಒಂದು ಯಾವ್ದೋ ಸಿನಿಮಾ ಮಾಡಿದ್ವಿ ನಾವು, ಅದರಲ್ಲಿ ಸಕ್ಸಸ್ ಸಿಕ್ತು. ಸಕ್ಸಸ್ ಸಿಕ್ಕಿದಾಗ ಟೀಮಲ್ಲೇ ಒಂದು ಸಣ್ಣ ರೀತಿಯ ನನ್ನಿಂದ ಅಂತ ಬಂದಾಗ ನಾವ್ ಯಾಕೆ ಕೆಲಸ ಮಾಡ್ಬೇಕಾದ್ರೆ ಜೊತೆಗಿರ್ತೀವಿ. ಬಟ್ ಯಶಸ್ಸು ಬಂದಾಗ ಅದು ಹೆಂಗೆ ನಾವು ದೂರ ಆಗ್ತಾ ಹೋಗ್ತೀವಿ, ಅದು ಯಾವ ರೀತಿ ಸಪರೇಟ್ ಆಗ್ತೀವಿ. ಸೊ ನನಗೆ ಗೊತ್ತಿವೆ ಅದು ಯಾಕೆ ಅಂತ, ಇವತ್ತಿಗೂ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಎಕ್ಸ್ಪ್ಲೋರೇಷನ್ ಸಿನಿಮಾದಲ್ಲಿ ಆಗುತ್ತೆ. ಈಗ ಸ್ವಾತಿ ಮುತ್ತಿನ ಮಳೆಯನೇ ಬಂದಾಗ ಸಾವು ಅಂದ್ರೆ ಏನು, ಒಬ್ಬ ಹೇಗಿರೋದು ಅಂದ್ರೆ ವಾಟ್ ಇಸ್ ದ ಐಡಿಯಾ.
ಸೊ ಇಸ್ ದರ್ ಎನಿ ಅಂದ್ರೆ ಒಂದ್ ಸಾವನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಬದುಕನ್ನು ಬಹಳ ಚೆನ್ನಾಗಿ ಬದುಕಕ್ ಸಾಧ್ಯ ಇದೆಯಾ, ಅಥವಾ ಸಾವನ್ನ ಎಸ್ಕೇಪ್ ಆಗೋನೆ ಬದುಕನ್ನ ಎಂಜಾಯ್ ಮಾಡಕ್ ಸಾಧ್ಯನಾ? ಸೊ ಈ ತರದ ಪ್ರಶ್ನೆಗಳನ್ನ ಹುಡುಕ್ತಾ ನಂಗೆ ಗೊತ್ತಿಲ್ಲ ಅದನ್ನ ಆ ಕ್ಯಾರೆಕ್ಟರ್ ಜೊತೆ ಹುಡುಕಿದಾಗ ನನ್ಗೆ ಒಂದು ದೂರದಲ್ಲಿ ನೋಡಿದಾಗ ನನಗೆ ಒಂದ್ ಸ್ವಲ್ಪ ಆ ಸಬ್ಜೆಕ್ಟ್ ಇನ್ನೂ ಸ್ವಲ್ಪ ಅರ್ಥ ಆಗ್ಬೋದು ಅನ್ನೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ ಒಂದು ಮೊಟ್ಟೆ ಕತೆ ಆಗ್ಬೇಕಾದ್ರೆ ಐ ವಾಸ್ ವೆರಿ ಕಾನ್ಶಿಯಸ್ ಅಬೌಟ್ ಮೈ ಬಾಡಿ ಅಂಡ್ ಎವ್ರಿಥಿಂಗ್. ಇನ್ಸೆಕ್ಯೂರ್ಡ್ ಇದ್ದೆ. ಆ ಸಿನಿಮಾ ಅದನ್ನ ನಿವಾರಿಸ್ತು ನನಗೆ ಮಾಡ್ತಾ. ಸೊ ಇಟ್ ಕ್ಯಾನ್ ಬಿ ವೆರಿ ಥೆರಪಟಿಕ್ ಈವನ್ ಟು ದ ಕ್ರಿಯೇಟರ್. ಅದರ ಪ್ರಶ್ನೆಗಳು, ಅದರಲ್ಲಿರುವಂತಹ ಹುಡುಕಾಟಗಳು ಜೆನ್ಯುಯಿನ್ ಇದ್ದಾಗ. ಬಟ್ ನಾವು ಏನ್ ಮಾಡ್ತೀವಿ, ಕೆಲವು ಸಲ ಬುದ್ಧಿ ಹೇಳಕ್ ಸಿನಿಮಾ ಮಾಡ್ಬಿಡ್ತೀವಿ, ಅಥವಾ ಇನ್ನೊಂದೇನೋ ಹೇಳಕ್ ಸಿನಿಮಾ ಮಾಡ್ತೀವಿ. ದಟ್ ತಪ್ಪಲ್ಲ. ಅಪ್ರೋಚ್ ಅದು. ಹುಡುಕಾಟ ಇರಲ್ಲ. ಯಾಕೆಂದ್ರೆ ಹುಡುಕಾಟ ಇರಲ್ಲ. ಸೊ ನನ್ನ ಬದುಕಿಂದ ಬಂದಿದ್ದೆಲ್ಲದೂ ಸಿನಿಮಾ ಆಗ್ಬೇಕು ಅನ್ನೋ ಹುಚ್ಚು ಬಿಡ್ಬೇಕು. ಬದುಕಬೇಕಷ್ಟೇ. ಬದುಕೋ ಎಕ್ಸ್ಪೀರಿಯನ್ಸ್ ಇಂದ ರೈಟರ್ ಬೆಟರ್ ಆಗ್ತಾನೆ. ಅರ್ಥ ಆಯ್ತಾ? ಓ ನನಗೇನೋ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತೇನೋ ಅಲ್ಲ, ಅದೊಂದು ಒಳ್ಳೆ ಸೀನ್ ಅಲ್ಲ, ಆಗಲ್ಲ ಅದು. ದ ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಇಟ್ ಶುಡ್ ಗೋ ಇನ್ಸೈಡ್ ಅಂಡ್ ಕಮ್ ಔಟ್. ಹೋಗೋ ಮುಂಚೆನೆ ಹೊರಗೆ ಹಾಕೋ ಟ್ರೈ ಮಾಡಿದ್ರೆ ಆಗಲ್ಲ. ಫಸ್ಟಿಗೆ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ಗಾಢವಾಗಿ ಬದುಕಬೇಕಷ್ಟೇ. ಎಲ್ಲ ಕಾನ್ವರ್ಸೇಷನ್ಗಳಿಂದ ಹಿಡಿದು ಒಂದು ಟೀ ಕುಡಿಯೋದ್ರಿಂದ ಹಿಡಿದು ಒಂದು ಡೀಪ್ ಎಕ್ಸ್ಪೀರಿಯನ್ಸ್ ಬಂದಾಗ ನಿಮ್ಗೆ ಹೇಮಂತ್ ರಾವ್ ಅವರ ವಿಜುವಲ್ಗಳು ಜಸ್ಟ್ ಹಂಗೆ ಉಟ್ಬಿಡ್ತು ಅಂತ ಅನ್ಸುತ್ತೆ. ಇಸ್ ಅ ಪೋಯಟ್ ಬೈ ಹಾರ್ಟ್. ಅದನ್ನ ಹಿಂಗ್ ಸರಿ ಮಾಡ್ತೀರಾ. ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಣ್ಣಂತ ಸುಮ್ಮನೆ ಉಟ್ಬಿಡ್ತು ಅಂತ ಅನ್ಸುತ್ತೆ. ಅರೆ ಅಪ್ಪಟ ಉಡುಪಿಯ ಮಗು. ಬಟ್ ಅದೇ ರಕ್ಷಿತ್ ಶೆಟ್ಟಿ ಅಲ್ಲ. ಅವರಲ್ಲಿರುವಂತ ಒಬ್ಬ ಕ್ವೆಂಟಿನ್ ಫ್ಯಾನು, ಹುಲಿವೇಷದ ಫ್ಯಾನು, ಅವ್ರು ನೋಡಿರುವಂತ ಮಲ್ಪೆ, ಅದೆಲ್ಲ ಸೇರಿ ಹುಟ್ಟಿದ್ದು. ಸೊ ಈಗ ದಟ್ ಈಸ್ ದ ಐಡಿಯಾ. ಐ ಥಿಂಕ್ ಸಿನಿಮಾ ಹುಟ್ಟೋದು ಬದುಕಿಂದ. ರಿಷಬ್ ಅವರು ಕಾಡು ನೋಡಿಲ್ಲ ಅಂದ್ರೆ ಕಾಂತಾರದಲ್ಲಿರುವಂತ ಕಾಡು ಅದು ಹತ್ರ ಅಂತ ಅನ್ಸ್ತಾನೆ ಇರಲಿಲ್ಲ. ಎಲ್ಲದೂ ಕೂಡ ನಿಮ್ಗೆ ನೋಡಿದ್ರೆ ಅಲ್ಲಿ ಡೆಪ್ತ್ ಅಲ್ಲಿ ಏನೋ ಒಂದಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಮೇಕ್ ಸೆನ್ಸ್. ಸೊ ಆಕ್ಟರ್ ಸರ್ಕ್ಯೂಟ್ ಅಲ್ಲಿ ಒಂದು ಕಾಮನ್ ಕನ್ಸರ್ನ್ ಏನ್ ಬರುತ್ತೆ ಅಂದ್ರೆ, ಆಫ್ ಲೇಟ್ ದ ಪ್ರೆಷರ್ ಆಫ್ ಬೀಯಿಂಗ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಆಗ್ತಾ ಇದೆ. ಆಸ್ಪೈರಿಂಗ್ ಆಂಗರ್ಸ್ ಅಂದ್ರೆ ಅವ್ರಿಗೆ ರೀಲ್ಸ್ ಮಾಡಕ್ ಇಷ್ಟ ಇಲ್ಲ, ಹೌದೌದು ಮಾಡ್ಬೇಕಾಗಿ ಬಂದಿದ್ದಾರೆ. ಹೌದು ಫಾಲೋವರ್ಸ್ ಎಷ್ಟು ಅಂತಾರೆ, ಆಕ್ಟಿಂಗ್ ಬರುತ್ತಾ ಅನ್ನೋದಕ್ಕೆ. ಹೌದು. ಸೊ ಹೌ ಡು ಯು ವಾಟ್ ಡು ಯು ಸಜೆಸ್ಟ್ ದೀಸ್? ಐ ಡೋಂಟ್ ನೋ ಹೌ ಟು. ಅಂದ್ರೆ ನಂಗೆ ತುಂಬಾ ನೋವು ಆಗುತ್ತೆ ಪಾಪ ಆಕ್ಟರ್ಸ್ ಏನ್ ಸಜೆಸ್ಟ್ ಮಾಡೋದು ಅಂತ ಗೊತ್ತಾಗಲ್ಲ. ಬಿಕಾಸ್ ಏನೋ ಸಜೆಸ್ಟ್ ಮಾಡಿದ್ರು ತುಂಬಾ ಶಾಲೋ ಆಗಿ ಮಾಡ್ಬೇಕು. ಐಡಿಯಲ್ ಇಲ್ಲ ಸಿಚುವೇಶನ್ ಆಕ್ಟರ್ಸ್ ಗಳಿಗೆ. ನಾ ಹೇಳದ್ನಲ್ವಾ, ತುಂಬಾ ಜನ ಆಕ್ಟರ್ಸ್, ಎಷ್ಟು ಜನ ಆಕ್ಟರ್ಸ್ ಇದ್ದಾರೆ, ಬಟ್ ರೋಲ್ಗಳೆಲ್ಲಿದೆ? ರೋಲ್ಗಳಿದ್ರು ಅವ್ರ ಹತ್ರ ಹೆಂಗ್ ಹೋಗ್ತಾ ಇದೆ. ಬಟ್ ಆ ರೀಲ್ ಮಾಡೋದಕ್ಕಿಂತ ಐ ಥಿಂಕ್ ಅವರ ಪರ್ಫಾರ್ಮೆನ್ಸ್ ಗೊತ್ತಿಲ್ಲದೆ ಎಲ್ಲೋ ಒಂದು ರೀತಿ ಪರ್ಫಾರ್ಮೆನ್ಸ್ ಕಾಣಿಸುವಂತ ಎಲಿಮೆಂಟ್ಗಳನ್ನ ಮಾಡ್ತಾ ಹೋಗ್ಬೇಕು ಅವರು ಅಂತ ಅನ್ಸುತ್ತೆ. ಯು ಅಂಡರ್ಸ್ಟ್ಯಾಂಡ್? ಇವನ್ ಒಬ್ಳು ಹುಡುಗಿ ಸೀರೆ ಹಾಕೊಂಡು ನಡ್ಕೊಂಡ್ ಬರ್ಬೇಕಾದ್ರೂ ಕೂಡ ಬೇರೆಲ್ಲೂ ಇಲ್ಲದೆ ಇರುವಂತ ತಾನೇನು ಆಡ್ ಮಾಡ್ತಾ ಇದೀನಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಶಿ ಶುಡ್ ಲುಕ್ ಅಟ್, ಐ ಮೀನ್ ಹಿ ಆರ್ ಶಿ ಅದನ್ನ ಯಾವ ತರ ನೋಡ್ಬೇಕಂದ್ರೆ, ಇದು ನನ್ನ ಆಡಿಷನ್ ಟೇಪ್ ಅನ್ನೋ ತರ ನೋಡ್ಬೇಕು. ಆಗ ಏನಾಗುತ್ತೆ, ಆ ಒಂದು ಜೆನ್ಯುನಿಟಿ ರಿಯಲ್ ವರ್ಲ್ಡ್ ಅಲ್ಲಿ ಇಲ್ಲ ಅಲ್ವಾ? ಎಲ್ಲರೂ ಕಾಪಿ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಆಮ್ ಐ ಆಡಿಂಗ್? ಸೊ ಆಗ ಅವ್ರ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ಬೋದು. ಜೊತೆಗೆ ಅದನ್ನ ನೋಡಿದವನು ಏನಾದ್ರು ಅವ್ನ ಹೆಗಲ ಮೇಲೆ ತಲೆ ಇದ್ರೆ ಅವನಿಗೂ ಕಾಣಿಸುತ್ತೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ. ದೆನ್ ಹಿ ಮೈಟ್ ಕಾಸ್ಟ್. ಐ ಡೋಂಟ್ ನೋ ಆಗತ್ತಾ ಅಂತ. ಬಟ್ ಆದ್ರೆ ಇದಕ್ಕಿಂತ ಇದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಗೊತ್ತಿಲ್ಲ. ಓಕೆ. ಸೊ ವೆಲ್ಕಮ್ ಟು ರಕ್ಕಸಪುರದವ್ರು ಫೆಬ್ರವರಿ 6ನೇ ತಾರೀಕು. ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತದೆ. ಹೌದು. ಸೊ ನೀವು ಯು ಹ್ಯಾಡ್ ಅ ಕ್ಲಿಯರ್ ರೀಸನ್. ಅದೇ ನೀವು 45 ಒಪ್ಕೊಂಡಿದ್ದು ಹೌದು. ಜನ ಅವ್ರ ಪ್ರಿಪರೇಷನ್ ತುಂಬಾ ಇಷ್ಟ ಆಯ್ತು. ಹೌದು. ಅಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅವರು ಕೂಡ. ಹಾ. ಲೈಕ್ ವೈಸ್ ರಕ್ಕಸಪುರದವ್ರು ನಿಮ್ಗೆ ಅಪ್ರೋಚ್ ಮಾಡಿದಾಗ ಟೀಮು, ವಾಟ್ ವಾಸ್ ದಟ್ ಫ್ಯಾಕ್ಟರ್ ದಟ್ ಮೇಡ್ ಯು ಅಕ್ಸೆಪ್ಟ್? ಇಟ್ಸ್ ಅ ವೆರಿ ಸಿಂಪಲ್ ಥ್ರಿಲ್ಲರ್. ಓಕೆ. ಬೇರೆಲ್ಲದಕ್ಕಿಂತ ಇಟ್ಸ್ ಅ ವೆರಿ ಸಿಂಪಲ್ ಎಂಟರ್ಟೈನಿಂಗ್ ಥ್ರಿಲ್ಲರ್. ಸೊ ಆ ಒಂದು ಸ್ಪೇಸ್ ಕರ್ನಾಟಕದಲ್ಲಿ ಅಥವಾ ಕನ್ನಡ ಸಿನಿಮಾಗಳು ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತು. ಒಂದು ಎಂಗೇಜಿಂಗ್ ಥ್ರಿಲ್ಲರ್, ಬಂದು ನೀವು ನೋಡಬಹುದು, ಚೆನ್ನಾಗಿದೆ ಅಂತ ಹೋಗ್ಬೋದು. ಆ ತರದ ಸಿನಿಮಾಗಳಿಗೆ ಆಗೋದು ತುಂಬಾ ಕಮ್ಮಿ ಆಗಿದೆ. ಅಥವಾ ಅದಿದೆ, ಒಂದು ರಂಗಿತರಂಗ ಆಯ್ತು, ಇನ್ನೊಂದು ಬೇರೆ ಬೇರೆ ತರದ ಶಾಕಾರಿ ತರದ ಸಿನಿಮಾಗಳಾಯ್ತು. ಇಟ್ಸ್ ಎ ಸಿಂಪಲ್ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಅಂಡ್ ಜೊತೆಗೆ ನನಗೆ ರವಿ ಸಾರಂಗ ಅಂತ ನಿರ್ದೇಶಕರು ಇದರಿಂದ ಗೆದ್ರೆ, ಕನ್ನಡ ಇಂಡಸ್ಟ್ರಿಗೆ ಅಗತ್ಯ ಇರೋದು ಈಗ ನಿರ್ದೇಶಕರು. ತುಂಬಾ ನಿರ್ದೇಶಕರು ಬೇಕು. ಅಟ್ಲೀಸ್ಟ್ ಒಂದು 6ರಿಂದ 8 ಹೊಸ ನಿರ್ದೇಶಕರು. ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾಗೆ ನಾವು ಕಾಯ್ಬೇಕು. ಆ ತರದ ನಿರ್ದೇಶಕರು ಏನಾದ್ರು ನಮ್ಮಲ್ಲಿ ಬಂದ್ರೆ ಆಗಿದೆಲ್ಲ ನಾ ಹೇಳದ್ನಲ್ವಾ, ಅದೆಲ್ಲ ಬದಲಾಗುತ್ತೆ.
ನನಗೆ ನಿಜವಾಗ್ಲೂ ರವಿ ಸಾರಂಗ ಆ ಸ್ಥಿತಿಗೆ ತಲುಪಬೇಕು ಅಂತ ಆಸೆ. ಸೊ ಆ ಆಶಯದಿಂದ ಜೊತೆಗೊಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ ಒಂದು ಥ್ರಿಲ್ಲರ್ ಅನ್ನೋ ಕಾರಣದಿಂದ ನಾ ಮಾಡಿದೆ ಸಿನಿಮಾ. So, and then, thank you, and that's very clear. Now that you spoke about thrillers, I think ನೀವು ಮಯೂರ್ ರಾಘವೇಂದ್ರ ಅವರು ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ನೆಕ್ಸ್ಟ್ ಯು ಆರ್ ಆಲ್ಸೋ ರೈಟಿಂಗ್ ಅ ಥ್ರಿಲ್ಲರ್. ಯಾ ಸೊ ಐ ಮೀನ್ ವಿ ನೋ ಯುವರ್ ಅಪ್ರೋಚ್, ಅಂದ್ರೆ ನೀವು ಕಂಪ್ಲೀಟ್ ಆಗಿ ರಿಲೀಸಿಗೆ ಬರೋ ತನಕ ಹೌದು. ರೇಟ್ಸು ಕೊಡಲ್ಲ. ಬಟ್ ವರಸ್ ಕೆನ್ ವಿ ನೋ, ಯು ನೋ, ಇಸ್ ಇಟ್ ಅಟ್ ದ ರೈಟಿಂಗ್ ಫೇಸ್ ಆರ್ ಇಸ್ ಇಟ್ ಇಟ್ಸ್ ಆಲ್ಮೋಸ್ಟ್ ರೈಟಿಂಗ್ ಕಂಪ್ಲೀಟ್ ಆಗುವಂತ ಫೇಸಲ್ಲಿದೆ. ಓಕೆ? ಆ ಫೇಸಲ್ಲಿದೆ. ಓಕೆ. ಆ್ಯಂಡ್ ಇನ್ನೊಂದಷ್ಟು ಕನ್ಸರ್ನ್ಸ್ ಏನು ವಿತ್ ಇನ್ ದ ನ್ಯೂ ಕಮರ್ಸ್ ಕಮ್ಯುನಿಟಿ ಬರೋದು ಅಂದರೆ, ಇನ್ ಕೇಸ್ ವಿ ವಾಂಟ್ ಟು ಅಪ್ರೋಚ್ ರಾಜ್ ಫಾರ್ ಎನಿಥಿಂಗ್, ನೋ ಇಟ್ ಕುಡ್ ಬಿ ಟು ಬಿ ಅನ್ AD ವಿತ್ ಹಿಮ್ ಆರ್ ಪಿಕ್ಚರ್ ಪ್ರಾಜೆಕ್ಟ್, ವಾಟ್ ಎವರ್, ಆಕ್ಟಿಂಗ್ ಆಪರ್ಚುನಿಟೀಸ್. ಎಷ್ಟೊಂದು ಜನ ಸಿನಿಮಾ ಮಾಡಿ ಪ್ರೆಸೆಂಟ್ ಮಾಡಕ್ಕಿರ್ಬೋದು, ಹೌದು. ವಾಟ್ ಎವರ್. ಸೊ ವಾಟ್ ಇಸ್ ದ ಚಾನೆಲ್, ವಾಟ್ ಇಸ್ ದ ಗೇಟ್ ವೇ ಟು ಅಪ್ರೋಚ್ ರಾಜ್? ಇಸ್ ದರ್ ಅನ್ ಇಮೇಲ್ ಅಡ್ರೆಸ್? ಇಮೇಲ್ ಇದೆ, ನಂದು ಇಮೇಲ್ ಇದೆ, contact@rajbshetty@gmail.com ಅಂತ. ಏನಾಗುತ್ತೆ, ಈಗ ಅಸೋಸಿಯೇಟು ಅಸಿಸ್ಟೆಂಟ್ಗಳಾದ್ರೆ ಆಲ್ರೆಡಿ ನಮಗೊಂದಿಷ್ಟು ಜನ ಇರ್ತಾರೆ. ಸೊ ಅದನ್ನೆಲ್ಲ ಫಿಲ್ಟರ್ ಮಾಡಿ, ಬಟ್ ನಾನು ಯಾವಾಗಲೂ ಈಗ ಏನು ಟೀಮ್ ಇದೆ ಅದನ್ನೆಲ್ಲ ನಾನು ಸೈಡ್ ಹಾಕಿ ಹೊಸ ಟೀಮನ್ನೇ ಕಟ್ಟಬೇಕು ಅಂತಿರೋದು. ಬಿಕಾಸ್ ನಾನು ಹೇಳ್ತೀನಿ, ಈಗ ನಿಮ್ಗೆ ಆಯ್ತು, ನಿಮ್ಗೆ ಏಜ್ ಆಯ್ತು, ಹೋಗಿ ನಿಮ್ಗೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಅನ್ನೋ ಥರ. ಬಿಕಾಸ್ ವಿ ರಿಯಲಿ ವಾಂಟ್ ನ್ಯೂ ಪೀಪಲ್. ಸೊ ನಾನು ಉತ್ತರ ಕರ್ನಾಟಕ ಸಿನಿಮಾ ಹೇಳೋದಲ್ಲ, ಅದಕ್ಕೂ ಒಂದು ಒಳ್ಳೆ ಹೊಸ ಟೀಮನ್ನು ಫಾರ್ಮ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಸಿನಿಮಾಗೂ ಕೂಡ ಐ ವಾಂಟ್ ಟು. ಸೊ ಎಷ್ಟು ಜನ ಬೇಕು, ಏನು ಕತೆ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ನನಗೂ ಐಡಿಯಾ ಇಲ್ದಿರೋ ಕಾರಣದಿಂದ, ಬಟ್ ದಟ್ಸ್ ದ ಮೇಲ್ ಐಡಿ. ನಮಗೆ ಅನ್ಫಾರ್ಚುನೇಟ್ಲಿ ನಮಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಕ್ ಆಗ್ತಿಲ್ಲ. ಅದು ಈಗ ತುಂಬಾ ಜನ ಸ್ಕ್ರಿಪ್ಟ್ ಇಟ್ಕೊಂಡ್ಬಂದ್ರೆ ವಿ ಡೋಂಟ್ ನೋ ಹೌ ಟು ಪ್ರೊಡ್ಯೂಸ್ ಇಟ್. ಯಾಕಂದ್ರೆ ಸದ್ಯಕ್ಕೆ ನಮ್ಮ ಕಣ್ಣು ಈ 2 ಸಿನಿಮಾಗಳಲ್ಲಿದೆ. 3ನೇ ಸಿನಿಮಾ ಬಂದ್ರೆ ನೋಡೋ ಅಂತ ಕೆಪಾಸಿಟಿ ನಮಗಿಲ್ಲ. ವಿ ಆರ್ ನಾಟ್ ಅ ಪ್ರೊಡಕ್ಷನ್ ಹೌಸ್. ಅರ್ಥ ಆಯ್ತಾ? ನಮಗೆ ಇದನ್ನು ದಡ ತಲುಪಿಸಿದ ಮೇಲೆ ಮತ್ತೆ ಮುಂದಿನ ಕೆಲಸ ನೋಡ್ಬೋದು ನಾವು. ಅದರಿಂದಾಗಿ ಸೊ ನಮಗೆ ಸ್ಕ್ರಿಪ್ಟ್ ಪಿಚ್ಚು ಅದು ಇದು ನಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಕೆಲವು ಸಲ. ಸೊ ಲೆಟ್ಸ್ ಸಿ, ಇನ್ನೂ ಎಫಿಷಿಯೆಂಟ್ ಆಗ್ಬೋದಾ ಏನೋ, ನಾವು ಗೊತ್ತಿಲ್ಲ. ಬಟ್ ಬಿಕಾಸ್ ವಿ ರಿಯಲಿ ಲವ್ ಸಿನಿಮಾಸ್ ಅಂಡ್ ನಮಗೆ ತುಂಬಾ ಕೇರ್ಫುಲ್ ಆಗಿ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಕಾರಣದಿಂದಾಗಿ ವಿ ಟೇಕ್ ಅ ಲಾಟ್ ಆಫ್ ಟೈಮ್. Okay. On that note, thank you so much, Raj avare. You gave us a lot of insights, and wishing you all the best for Akasapur Odol and all your upcoming projects. Eagerly looking forward. Thank you so much. Thank you. Thank you. Thank you.